ಬಾನುಲಿ ಶಾಲೆ ಬಾನತರಂಗದ ಶಾಲೆ, ಕಲಿಕೆಯ ಶಾಲೆ ಜ್ಞಾನ ಗಂಗೆಯ ಶಾಲೆ. ಬಾನುಲಿ ಶಾಲೆ ಬಾನತರಂಗದ ಶಾಲೆ, ಕಲಿಕೆಯ ಶಾಲೆ ಜ್ಞಾನ ಗಂಗೆಯ ಶಾಲೆ. ಕಲಿಯೋಣ ಬನ್ನಿ ಗೆಳೆಯರೇ, ತಿಳಿಯೋಣ ಬನ್ನಿ ಗೆಳೆಯರೇ, ಕಲಿಯೋಣ ಬನ್ನಿ ಗೆಳೆಯರೇ, ತಿಳಿಯೋಣ ಬನ್ನಿ ಗೆಳೆಯರೇ. ಪ್ರಿಯ ಕೇಳುಗರ ವಂದನೆಗಳು ಹಾಗೂ ನನ್ನ ವಿದ್ಯಾರ್ಥಿ ಮಿತ್ರರಿಗೆ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ತಮಗೆಲ್ಲ ಮುಂದಿನ ಪರೀಕ್ಷೆ ತುಂಬ ಹೂವೆತ್ತಿದಷ್ಟು ಸುಲಭವಾಗಿ ಆಗಲಿ ಅಂತ ಹಾರೈಸ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ವಿದ್ಯಾರ್ಥಿ ಮಿತ್ರರೇ, ಪರೀಕ್ಷೆ ಎನ್ನುವುದೇ ತುಂಬ ಕಷ್ಟದ ವಿಚಾರ. ಈ ವರ್ಷ ಅಂತೂ ಮತ್ತು ಕಳೆದ ವರ್ಷ ಕೂಡ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಇಡೀ ಭೂಲೋಕಕ್ಕೆ ಕಷ್ಟವಾದಂತಹ ಒಂದು ಸಂಕಟಮಯ ಕಾಲ. ಪ್ರತಿಯೊಬ್ಬರು ವಿದ್ಯಾರ್ಥಿಗೆ ಪರೀಕ್ಷೆ ಏನಾಗ್ಬೋದು, ಪರೀಕ್ಷೆ ಯಾವತ್ತಾಗ್ಬೋದು, ಮುಂದೆ ಹೋಗ್ಬೋದಾ, ಏನಾಗಬಹುದು ಇತ್ಯಾದಿ ಆತಂಕಗಳು ಸಹಜವಾಗಿಯೇ ಹೇಳ್ತವೆ. ಇಂತಹ ಹೊತ್ತಲ್ಲಿ ಈ ಕಾರ್ಯಕ್ರಮದ ಮೊದಲಿಗೆ ಅಂದರೆ ಹಿಂದಿ ವಿಚಾರವಾಗಿ ಏನೆಲ್ಲ ನಮಗೆ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಪ್ರಶ್ನೆಗಳಿರ್ತವೆ, ಅದಕ್ಕೆ ಉತ್ತರಿಸುವ ಮೊದಲು ಪರೀಕ್ಷೆಯ ವಿಚಾರವಾಗಿ, ಈ ವರ್ಷದ SLC ಪರೀಕ್ಷೆಯ ವಿಚಾರವಾಗಿ ಏನಾದರೂ ಸಂಶಯ ಇದ್ದರೆ, ಯಾವತ್ತು ಅದು ಎಕ್ಸಾಮ್ ಆಗಬಹುದು, ಅದ್ರ ಬಗ್ಗೆ ನಾವು ವಹಿಸ್ಕೊಳ್ಬೇಕಂತ ಎಚ್ಚರಗಳೇನು, ಅಧ್ಯಾಪಕರು ಏನು ಮಾಡಬೇಕು, ವಿದ್ಯಾರ್ಥಿಗಳು ಏನು ಮಾಡಬೇಕು, ಪಾಲಕರು ಯಾವ ಥರದ ಎಚ್ಚರಗಳನ್ನು ವಹಿಸಬೇಕು ಅನ್ನೋದ್ರ ಬಗ್ಗೆ ನಮಗೆ ಮೊದಲಿಗೆ ಮಾಹಿತಿಗಳನ್ನು ನೀಡ್ತಾರೆ ಜಿಲ್ಲಾ SSLC ಎಕ್ಸಾಮಿನೇಷನ್ ನೋಡಲ್ ಆಫೀಸರ್, ಉಪನಿರ್ದೇಶಕರ ಕಚೇರಿ, ಇಲ್ಲಿ ಇರುವಂತಹ ನೋಡಲ್ ಆಫೀಸರ್ ಆಗಿರುವಂತಹ ಶಮಂತ್ VM ಅವರು ನಮಗೆ ಹೆಚ್ಚಿನ ಮಾಹಿತಿಗಳನ್ನು ನೀಡ್ತಾರೆ. ಸರ್, ದಯವಿಟ್ಟು ನಮ್ಮ ಈ ಪರೀಕ್ಷೆಯ ವಿಚಾರವಾಗಿ ಏನೆಲ್ಲ ಆತಂಕಗಳಿದ್ದಾವೆ ಅದಕ್ಕೆ ದಯವಿಟ್ಟು ಕೆಲವು ಮಾಹಿತಿಗಳನ್ನು ನೀಡಿ ಅಂತ ಕೇಳಿ. ಖಂಡಿತ. ಎಲ್ಲರಿಗೆ ಮೊದಲನೇದಾಗಿ ನಮಸ್ಕಾರಗಳು. ಎಲ್ಲ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ಎಲ್ಲ ಪ್ರೌಢಶಾಲೆಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳು. ಅದರ ಜೊತೆಗೆ ಈ ವಿಷಯದಲ್ಲಿ ಮಾರ್ಗದರ್ಶನ ಮಾಡ್ತಾ ಇರುವಂತಹ ಎಲ್ಲ ಶಾಲೆಯ ಶಿಕ್ಷಕರಿಗೂ ಮತ್ತು ಮುಖ್ಯ ಶಿಕ್ಷಕರಿಗೂ ಮತ್ತು ಪೋಷಕರಿಗೂ ಕೂಡ ನನ್ನ ನಮಸ್ಕಾರ. ಸರ್, ಈಗಾಗಲೇ ತಾವು ಹೇಳಿದ್ರಿ, ಈಗ ಪರೀಕ್ಷೆಯ ವಿಷಯವಾಗಿ ಏನಾದರೂ ಬದಲಾವಣೆಗಳಿದೆಯಾ ಏನು ಅನ್ನೋದ್ರ ಬಗ್ಗೆ ಖಂಡಿತ ಈ ಒಂದು ಆತಂಕ ವಿದ್ಯಾರ್ಥಿ ಮತ್ತು ಶಿಕ್ಷಕ ಸಮೂಹದಲ್ಲಿ ಮತ್ತು ಪೋಷಕರ ವಲಯದಲ್ಲಿ ಇರುವಂಥದ್ದು ಈಗಿನ ವಾತಾವರಣದಲ್ಲಿ ಒಂದು ಇರಬೇಕಾಗಿರ್ತಕ್ಕಂಥ ಒಂದು ಆತಂಕ ಆಗಿದೆ. ಈಗಾಗಲೇ ಈ ಬಗ್ಗೆ ನಾವು ಸಾಕಷ್ಟು ಮಾಹಿತಿಯನ್ನು ನಾವು ಶಾಲೆಗಳಿಗೆ ನೀಡಿದ್ದೇವೆ. ಮಂಡಳಿಯು ಕೂಡ ಈ ಬಗ್ಗೆ ಸ್ಪಷ್ಟೀಕರಣವನ್ನು ನೀಡಿದೆ. ಮಾನ್ಯ ಶಿಕ್ಷಣ ಸಚಿವರು ಕೂಡ ಈ ಬಗ್ಗೆ ಮಾಧ್ಯಮಗಳ ಮುಖಾಂತರ ಬೇರೆ ಬೇರೆ ಮುಖಾಂತರ ಮಾಹಿತಿ ನೀಡಿದ್ದಾರೆ. ಪರೀಕ್ಷೆ SSLCಗೆ ನಡೆಸ್ತೇವೆ ಅನ್ನುವಂಥದ್ದು. ಸೊ ಇದು ವಿದ್ಯಾರ್ಥಿ ಜೀವನದ ಒಂದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಹಂತ ಆಗಿರೋದ್ರಿಂದ ಈ ಪರೀಕ್ಷೆ ನಡೀತದೆ. ಸೊ ಪರೀಕ್ಷೆಯಲ್ಲಿ ಯಾವುದೇ ರೀತಿ ಬದಲಾವಣೆ ಇರೋದಿಲ್ಲ. ಈಗ ವೇಳಾಪಟ್ಟಿ ಈಗಾಗಲೇ ಅಂತಿಮ ವೇಳಾಪಟ್ಟಿ ಪ್ರಕಟಗೊಂಡಿದೆ. ಜೂನ್ 21ರಿಂದ ಪರೀಕ್ಷೆ ಆಗ್ತದೆ ಅನ್ನುವಂಥದ್ದು ಈಗಾಗಲೇ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಿರುವಂಥದ್ದು. ಸೊ ಇದರಲ್ಲಿ ಇವತ್ತಿನವರೆಗೆ ಯಾವುದೇ ಬದಲಾವಣೆ ಇಲ್ಲ. ಏನಾದರೂ ಅಂತಹ ಬದಲಾವಣೆಗಳಿದ್ರೆ ಮುಂದೆ ಅವರಿಗೆ ಸೂಚನೆಯನ್ನು ನೀಡಲಾಗ್ತದೆ ಅನ್ನುವಂಥದ್ದು. ಇಲ್ಲಿ ಈ ನಡುವೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಗಮನಿಸಬೇಕಾದಂಥ ಅಂಶ ಅಂತ ಹೇಳಿದರೆ, ತಮಗೆಲ್ಲರಿಗೂ ಗೊತ್ತಿದೆ, ವಿದ್ಯಾರ್ಥಿಗಳೇ ಮತ್ತು ಈ ಕಾರ್ಯಕ್ರಮವನ್ನು ಆಲಿಸ್ತಾ ಇರುವಂಥ ಶಿಕ್ಷಕರೇ, ನಿನ್ನೆ ದಿನ ಸರ್ಕಾರ ಒಂದು ಹೊಸ ಮಾರ್ಗಸೂಚಿಗಳನ್ನು, ಇವತ್ತು ಗೊತ್ತಿದೆ ಕೊರೋನಾ ನಮ್ಮ ನಿಮ್ಮ ಸುತ್ತಮುತ್ತ ವ್ಯಾಪಕವಾಗಿ ಹರಡ್ತಾ ಇದೆ. ಸೊ ಈ ಬಗ್ಗೆ ಸಾಕಷ್ಟು ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ಸರ್ಕಾರ ಕೆಲವೊಂದು ಹೊಸ ಮಾರ್ಗಸೂಚಿಗಳನ್ನು ಪ್ರಕಟಪಡಿಸಿದೆ. ಈ ಮಾರ್ಗಸೂಚಿಗಳು ಇವತ್ತಿನ ರಾತ್ರಿ 9 ಗಂಟೆಯಿಂದ ಅನ್ವಯ ಆಗಲಿಕ್ಕಿದೆ. ಈ ಹೊಸ ಮಾರ್ಗಸೂಚಿ ಪ್ರಕಾರ ಏನು ಅಂತ ಹೇಳಿದರೆ, ನಾಳೆಯಿಂದ ಎಲ್ಲ ಶಾಲಾ ಕಾಲೇಜುಗಳು ಬಂದ್ ಆಗಲಿವೆ. ಎಲ್ಲಿವರೆಗೆ? ಮೇ 4ರವರೆಗೆ ಅನ್ನುವಂಥದ್ದು ಅದರಲ್ಲಿರುವಂಥ ಸೂಚನೆ. ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ, ಮುಖ್ಯ ಶಿಕ್ಷಕರಿಗೆ ಮತ್ತು ಈ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ಪೋಷಕರಿಗೆ ಇಲಾಖೆ ನೀಡುವಂಥ ಒಂದು ಸೂಚನೆ ಏನು ಅಂತ ಹೇಳಿದರೆ, ನಾವು ಏನೀಗಾಗಲೇ ಆಯೋಜಿಸ್ಕೊಂಡಿದ್ದೇವೆ ವಿಷಯವಾರು ರೇಡಿಯೋ ಫೋನ್ ಇನ್ ಕಾರ್ಯಕ್ರಮ ಏನಿದೆ, ಇದು ಪ್ರತಿದಿನದಂತೆ ನಡೀತದೆ. ಇವತ್ತು ವಿದ್ಯಾರ್ಥಿಗಳು ಶಾಲೆಗಳಲ್ಲಿದ್ದೀರಿ, ಈ ಕಾರ್ಯಕ್ರಮವನ್ನು ಕೇಳಿಸ್ಕೊಳ್ತಾ ಇದ್ದೀರಿ. ದಯವಿಟ್ಟು ನೀವು ಈ ಮಾಹಿತಿಯನ್ನು ನೀವು ನೋಟ್ ಮಾಡ್ಕೊಳ್ಬೇಕು ನಿಮ್ಮ ನೋಟ್ ಪುಸ್ತಕದಲ್ಲಿ. ಈಗೇನು ನಿಮ್ಮ ಶಾಲೆಯಲ್ಲಿ
ಈ ರೇಡಿಯೋ ಕಾರ್ಯಕ್ರಮದ ವೇಳಾಪಟ್ಟಿಯನ್ನು ಶಿಕ್ಷಕರು ನಿಮಗೆ ನೀಡಿದ್ದಾರೆ. ಸೊ ಆ ರೀತಿಯಲ್ಲಿಯೇ ಪ್ರತಿದಿನ 11 ಗಂಟೆಯಿಂದ ಈ ಒಂದು ಕಾರ್ಯಕ್ರಮ ನಡೀತದೆ. ಏನು ಒಂದು ಸಣ್ಣ ಬದಲಾವಣೆ ಅಂತ ಹೇಳಿದರೆ, ನೀವೆಲ್ಲ ಶಾಲೆಯಲ್ಲಿ ಈ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ, ನಿಮ್ಮ ಅನುಮಾನಗಳನ್ನು ಫೋನ್ ಮುಖಾಂತರ ಇಲ್ಲಿ ತಜ್ಞ ಶಿಕ್ಷಕರಿಗೆ ನೀವು ಕೇಳಿ ಪರಿಹರಿಸ್ಕೊಳ್ತಾ ಇದ್ರಿ. ಆದರೆ ಈಗ ನಿಮಗೆ ಒಂದು ಸೂಚನೆ ಏನು ಅಂತ ಹೇಳಿದರೆ, ಇದೇ ಕೆಲಸವನ್ನು ನೀವು ನಾಳೆಯಿಂದ ನಿಮ್ಮ ಮನೆಯಿಂದ ಮಾಡಬೇಕಾಗ್ತದೆ. ನೀವು ಮನೆಯಲ್ಲಿದ್ದುಕೊಂಡು ಈ ರೇಡಿಯೋ ಕಾರ್ಯಕ್ರಮವನ್ನು ಕೇಳಿ ಇಲ್ಲಿ ನೀಡುವಂತಹ ಸಲಹೆ ಸೂಚನೆಗಳನ್ನು ನೀವು ನೋಟ್ ಮಾಡ್ಕೊಳ್ಬೇಕಾಗ್ತದೆ. ಹಾಗೆಯೇ ನಿಮ್ಮಲ್ಲಿ ಏನಾದರೂ ಆ ವಿಷಯಕ್ಕೆ ಸಂಬಂಧಪಟ್ಟಂಥ ಅನುಮಾನಗಳಿದ್ದರೆ ನೀವು ಮನೆಯಿಂದಲೇ ಇಲ್ಲಿ ಸ್ಟುಡಿಯೋದಲ್ಲಿರುವಂತಹ ಶಿಕ್ಷಕರಿಗೆ, ವಿಷಯ ಶಿಕ್ಷಕರಿಗೆ ನೀವು ಕರೆ ಮಾಡಿ ನೀವು ಅನುಮಾನಗಳನ್ನು ಪರಿಹರಿಸ್ಕೊಳ್ಬೋದು. ದಯವಿಟ್ಟು ಇಲ್ಲಿ ಇರುವಂತಹ ಏನು ಶಿಕ್ಷಕರಿದ್ದೀರಿ, ಈ ಬಗ್ಗೆ ವಿದ್ಯಾರ್ಥಿಗಳಿಗೆ ಒಂದು ಸ್ಪಷ್ಟ ಮಾಹಿತಿಯನ್ನು ನೀಡಬೇಕು. ಈ ಕಾರ್ಯಕ್ರಮ ನಮ್ಮ ವೇಳಾಪಟ್ಟಿಯಂತೆ ನಡೀತದೆ, ಇದರಲ್ಲಿ ಬದಲಾವಣೆ ಇಲ್ಲ. ಒಂದು ಸಣ್ಣ ಬದಲಾವಣೆ ಇದೆ, ದಯವಿಟ್ಟು ಎಲ್ಲರೂ ಇದನ್ನು ನೀವು ನೋಟ್ ಮಾಡ್ಕೊಳ್ಬೇಕು. ಏನಂತ ಹೇಳಿದರೆ, ನಿಮ್ಗೆ ಗೊತ್ತಿದೆ, ಹೊಸ ಮಾರ್ಗಸೂಚಿ ಪ್ರಕಾರ ಶನಿವಾರ ಮತ್ತು ಭಾನುವಾರ 2 ದಿನ ಕರ್ಫ್ಯೂ ಇರ್ತದೆ, ಯಾರು ಹೊರಗಡೆ ಓಡಾಡುವಂತಿಲ್ಲ. ಹಾಗಾಗಿ ಈ ಬರುವ 24ರಂದು ಅಂದರೆ 24ನೇ ಶನಿವಾರ ಏನು ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಸಮಾಜ ವಿಜ್ಞಾನ ಅವತ್ತು ಫೋನಿನ್ ಕಾರ್ಯಕ್ರಮ ಪ್ರಸಾರ ಆಗಲಿಕ್ಕಿತ್ತು. ಆ ಕಾರ್ಯಕ್ರಮವನ್ನು 24 ಏಪ್ರಿಲ್ 2021 ಬದಲಾಗಿ ದಿನಾಂಕ 27/4/2021 ಮಂಗಳವಾರ ಇದೇ ಸಮಯಕ್ಕೆ ಪ್ರಸಾರ ಆಗ್ತದೆ. ಹಾಗಾಗಿ ಈ ಒಂದು ಸಣ್ಣ ಬದಲಾವಣೆಯನ್ನು ಎಲ್ಲರೂ ನೀವು ಗುರುತಿಸ್ಕೊಳ್ಬೇಕು. ಇದೇ ಫೋನ್ ಸಂಖ್ಯೆಗಳಿಗೆ ನೀವು ಕರೆ ಮಾಡೋದ್ರ ಮುಖಾಂತರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿಬಿಟ್ಟು ಇಲಾಖೆ ನಿಮಗೆ ಈ ಸೂಚನೆಯನ್ನು ನೀಡ್ತಾ ಇದೆ. ಹಾಗೆಯೇ ಯಾರು ಈ ಬಗ್ಗೆ ಆತಂಕ ಪಡೋ ಅಗತ್ಯ ಇಲ್ಲ. ನಿಮ್ಗೆ ಈಗಾಗಲೇ ಸಾಕಷ್ಟು ಪಾಠಗಳು ಮುಗ್ದಿದೆ. ಸೊ ಶಿಕ್ಷಕರು ಇವತ್ತು ಏನು ಸೂಚನೆಗಳನ್ನು ನೀಡ್ತಾರೆ ಆ ಪ್ರಕಾರವಾಗಿ ನೀವು ಅಭ್ಯಾಸವನ್ನು ಮುಂದುವರಿಸಬೇಕು. ಸೊ ಅನ್ನೋಂಥ ಒಂದು ಮಾತನ್ನು ನಾನಿಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸರಿ ಶಮಂತರೇ, ತುಂಬ ಧನ್ಯವಾದಗಳು. ನಿಮ್ಮ ಈ ಎಲ್ಲ ಮಾತುಗಳು ನಮ್ಮ ವಿದ್ಯಾರ್ಥಿಗಳು ಮತ್ತು ಪಾಲಕರು ತುಂಬ ಗಮನವಿಟ್ಟು ಕೇಳಿದಾರೆ ಅಂತ ನಾನು ಭಾವಿಸ್ತೇನೆ. ಪ್ರಿಯ ವಿದ್ಯಾರ್ಥಿಗಳು, ಈಗ ತಮ್ಮಲ್ಲಿರುವಂತಹ ಹಿಂದಿ ವಿಷಯ ಕುರಿತಾದಂತಹ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಈಗ ಸಮಯ. ನಿಮ್ಮ ಪ್ರಶ್ನೆಗಳಿಗೆ ನಮ್ಮ ಅಧ್ಯಾಪಕ ಮಿತ್ರರು ತುಂಬ ಮುತುವರ್ಜಿಯಿಂದ ತಮ್ಮ ಕಿವಿಗಳನ್ನು ನಿಮಗೆ ದಯಪಾಲಿಸಿದ್ದಾರೆ. ನಿಮ್ಮ ಪ್ರಶ್ನೆಗಳನ್ನು ಈಗ ಕೇಳಬಹುದು. ಆರಂಭದಲ್ಲಿ ಮಹೇಶ್ ಅವರೇ, ನಾನು ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇನೆ. ಕೆಲವು ಮುಖ್ಯವಾದಂತಹ ಸಲಹೆಗಳಿರ್ತವೆ ವಿದ್ಯಾರ್ಥಿಗಳು ಕೊಡುವಂಥದ್ದು. ಅಂತಹ ಸಲಹೆಗಳನ್ನು ದಯವಿಟ್ಟು ನೀವು ಹಿಂದಿ ವಿಚಾರವಾಗಿ ನೀಡಿ ಅಂತ ಕೇಳ್ಕೊಳ್ತೇನೆ. ಈ ವರ್ಷ ಕೋವಿಡ್-19 ಪ್ರಯುಕ್ತ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ಬರ್ಬೋದು ಅನ್ನೋ ಗೊಂದಲ ಮಕ್ಕಳಲ್ಲಿ ಇರ್ಬೋದು. ಈಗಾಗಲೇ ಶಿಕ್ಷಕರು ಅದರ ಬಗ್ಗೆ ಮಾಹಿತಿ ನೀಡಿರ್ತಾರೆ. ಆದರೆ ಈ ವರ್ಷ ಪ್ರಶ್ನೆ ಪತ್ರಿಕಾ ವಿನ್ಯಾಸದಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಅಂದರೆ ಮೊದಲು ಕೆಲವೊಮ್ಮೆ ಪೇಪರಲ್ಲಿ ಬಂದಿತ್ತು, ಪತ್ರಿಕೆ ಓದಿ ನೆನಪು, ಕೆಲವೊಂದು ಪಾಠಗಳನ್ನು ಬಿಡಬಹುದು ಹಾಗೆ ಅಂತ. ಅಂಥದ್ದೇನಾಗಲಿಲ್ವಾ? ಈ ವರ್ಷ 30% ಬಿಟ್ಟಿದ್ದಾರೆ ಪಾಠಗಳನ್ನು. ಕಲಿಕೆಗೆ ಪೂರಕವಾಗಿ ಕೆಲವು ಇಂದಿನ ತರಗತಿಯಲ್ಲಿ ಕಲಿತಂತಹ ಪಾಠಗಳನ್ನು ಬಿಟ್ಟಿದ್ದಾರೆ. ಉದಾಹರಣೆಗೆ ರೋಬೋಟ್ ಅನ್ನೋ ಪಾಠ ಬಿಟ್ಟಿದ್ದಾರೆ, ದುನಿಯಾ ಪೆಹಲಾ ಮಕಾನ್, ಬಾಲಶಕ್ತಿ. ಈ ಪಾಠಗಳಲ್ಲಿ 3 ಪಾಠಗಳನ್ನು ಬಿಟ್ಟಿದ್ದಾರೆ. ಅದೇ ರೀತಿ ಪೂರಕ ವಾಚನ ಅಂತ ಕಳೆದ ವರ್ಷದಲ್ಲಿ 3 ಪಾಠಗಳಿತ್ತು. ಈ ವರ್ಷ ಅದರಲ್ಲಿ ಪೂರಕ ವಾಚನಲ್ಲಿ 1 ಬಿಟ್ಟಿದ್ದಾರೆ, 2 ಪೂರಕ ವಾಚನಗಳು ಉಂಟು. ಆ ವಿಚಾರ ಎಲ್ಲ ಶಾಲೆಗಳಿಗೂ ಸ್ಪಷ್ಟವಾಗಿ ತಿಳಿದಿದೆಯಲ್ಲ? ಇಲಾಖೆಯಿಂದ ಎಲ್ಲ ಶಾಲೆಗಳಿಗೂ ಸಹ ತಿಳಿಸಲಾಗಿದೆ ಈಗಾಗಲೇ. ಮಕ್ಕಳು ಸಹ ಅದರ ಬಗ್ಗೆ ಗಮನ ಹರಿಸಿದ್ದಾರೆ ಅಂದ್ಕೊಳ್ತೇನೆ. ಅದೇ ರೀತಿ ಪ್ರಶ್ನೆಗಳು ಕಳೆದ ವರ್ಷದ ಹಾಗೆ ಇರ್ತದೆ. ಅಂಕಗಳಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಇಲ್ಲ. ಮತ್ತು ಒಂದು ಬದಲಾವಣೆಯನ್ನು ಗಮನಿಸಬೇಕಾಗ್ತದೆ. ಈ ಸತಿ ಸರಳವಾಗಿ ಪ್ರಶ್ನೆ ಪತ್ರಿಕೆ ಇರ್ತದೆ ಅಂತ. ಅಂದರೆ ಸರಳವಾಗಿರ್ತದೆ ಅಂದರೆ ಕಳೆದ ವರ್ಷ ಸುಮಾರು ಸರಳತೆ ಪ್ರಶ್ನೆಗಳು 30% ಇತ್ತು. ಈ ವರ್ಷ 10% ಕಠಿಣತೆಯಿಂದ ತೆಗೆದು ಸರಳತೆಗೆ ಕೊಟ್ಟಿದ್ದಾರೆ. ಅದೊಂದು ವಿಶೇಷ, ಮಕ್ಕಳಿಗೆ ಅದು ಬಹಳ ಉಪಯೋಗ ಆಗ್ಬೋದು. ಮತ್ತು ಸಾಧಾರಣ ಕಳೆದ ವರ್ಷ ಎಷ್ಟು ಪರ್ಸೆಂಟೇಜ್ ಇತ್ತು ಅಷ್ಟೇ ಪರ್ಸೆಂಟೇಜಲ್ಲಿ ಮಕ್ಕಳಿಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಸರ್, ಸಾಮಾನ್ಯವಾಗಿ ಹಿಂದಿ ಅಂದ ಕೂಡಲೇ ನಮಗೆ ಹಿಂದಿ ಮಾತೃಭಾಷಿಕರಲ್ಲದವರಿಗೆ ಆಗುವ ಸಮಸ್ಯೆ ಅತ್ಯಂತ ಪ್ರಾಥಮಿಕವಾದ 2 ಸಮಸ್ಯೆಗಳು. ಒಂದು, ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗವನ್ನು ನಾಮಪದಗಳಿಗೆ ಅಂಟಿಸುವಂತಹ ವಿಚಾರ. ಇದು ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಇದ್ದಷ್ಟು ಸರಳವಾಗಿ ಹಿಂದಿಯಲ್ಲಿ ಇಲ್ಲ. ಇಲ್ಲ. ಈ ಲಿಂಗಕ್ಕೆ ಸರಿಯಾಗಿ
ವಿಸರ್ಗಗಳನ್ನು ಕಾ ಕೋ ಕಿ ವಿಸರ್ಗಗಳನ್ನು ಸೇರಿಸುವಲ್ಲಿ ನಾವೆಲ್ಲರೂ ಸೋಲ್ತೇವೆ, ಕಾರಕ ಪ್ರತ್ಯಯಗಳನ್ನು ಸೋರಿಸುವಲ್ಲಿ. ಹೌದು. ಇದಕ್ಕೆ ಏನಾದರೂ ಸುಲಭ ದಾರಿ ಇದೆಯಾ, ಸೂತ್ರಗಳೇನಾದರೂ ಇದ್ದಾವ, ಮಕ್ಕಳು ಹೆಚ್ಚು ಏನು ಗೊಂದಲ ಮಾಡಿಕೊಳ್ಳದೆ ಮಾಡುವ ಹಾಗೆ ಏನಾದರೂ ಇದೆಯಾ? ಸ್ವಲ್ಪ ಉದಾರಿಗಳಾದ ಪರೀಕ್ಷಕರಿದ್ರೆ ಇರಲಿ ಬಿಡಿ ಅಂತ ಒಂದು ಮಾರ್ಕ್ಸ್ ಕೊಡುವಂತಹ ಒಂದು ಉದಾರ ಬುದ್ಧಿಯನ್ನು ತೋರಿಸ್ತಾರೆ. ಆದರೆ ಎಲ್ಲ ಸಮಯದಲ್ಲಿ ಹೀಗೆ ಆಗಬೇಕು ಅಂತಿಲ್ಲಲ್ಲ, ಇದಕ್ಕೇನು ಮಾಡಬಹುದು ಮಕ್ಕಳು? ಸಾಮಾನ್ಯವಾಗಿ ಪ್ರಶ್ನೆಗಳು ಬರುವಾಗ ವಾಕ್ಯದಲ್ಲಿ ಯಾವಾಗಲೂ ಕಾಕೇಕಿ ಪ್ರಯೋಗದಲ್ಲಿ ಸಮಸ್ಯೆ ಆಗ್ತದೆ ಮಕ್ಕಳಿಗೆ. ಹೌದು. ಯಾಕಂದರೆ ಮಕ್ಕಳಿಗೆ ಕಾಕೇಕಿ ಪ್ರಯೋಗವನ್ನು ಎಲ್ಲಿ ಮಾಡಬೇಕು ಅಂತ ತಕ್ಷಣ ಗುರುತಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಈ ಲಿಂಗ ನಿರ್ಣಯ ಮಾಡೋದು ಹಿಂದಿಯಲ್ಲಿ ಸ್ವಲ್ಪ ಕಷ್ಟ. ಯಾಕಾಗಿ ಅಂದರೆ ಹಿಂದಿ ಆ ಲಿಂಗ ನಿರ್ಣಯವನ್ನು ಶಬ್ದದ ಆಧಾರದ ಮೇಲೆ ಮಾಡೋದು, ಅರ್ಥದ ಆಧಾರದ ಮೇಲೆ ಲಿಂಗ ನಿರ್ಣಯವನ್ನು ಮಾಡೋದಿಲ್ಲ. ಉದಾಹರಣೆಗೆ ಶಾದಿ ಅನ್ನೋದು ಯಾವ ಲಿಂಗ ಅನ್ನೋದು ಶಬ್ದದ ಅರ್ಥದ ಮೇಲೆ ಡಿಸೈಡ್ ಆಗುವುದಿಲ್ಲ. ಅದು ಆ ಶಬ್ದದ ಮೇಲೆ ಡಿಸೈಡ್ ಆಗ್ತದೆ. ಶಾದಿ ಅನ್ನೋದು ಅದು ಸ್ತ್ರೀಲಿಂಗ. ಅದರ ಹಿಂದೆ ಪ್ರಯೋಗ ಮಾಡುವಂತಹ ಕಾರಕ ಚಿಹ್ನೆ ಏನಾಗಿರ್ತದೆ, ಸ್ತ್ರೀಲಿಂಗ ಏಕವಚನ ಬಹುವಚನವೂ ಇರಬೇಕಾಗ್ತದೆ. ಆ ಮಕ್ಕಳಲ್ಲಿ ಆ ಒಂದು ತೊಂದರೆ ಕಾಣಿಸ್ಕೊಳ್ತದೆ. ಹಾಗಾಗಿ ಪಾಠದಲ್ಲಿ ಬರುವಂತಹ ಯಾವ ಶಬ್ದಗಳುಂಟಲ್ಲ, ಆ ಲಿಂಗ ನಿರ್ಣಯಗಳನ್ನು ಮೊದಲು ಮಾಡಿಕೊಂಡು ಅದಕ್ಕೆ ಪೂರಕವಾದಂತಹ ಕಾರಕ ಚಿಹ್ನೆಗಳನ್ನು ಹೇಗೆ ಬಳಸುವುದು ಅನ್ನೋದನ್ನು ಮಕ್ಕಳಿಗೆ ಮೊದಲೇ ತಿಳಿಸಿಕೊಟ್ರೆ, ಒಂದು ಬೋರ್ಡಲ್ಲಿ ಬರೆದು ಅಥವಾ ಒಂದು ಚಾರ್ಟ್ ಹಾಕುವುದರ ಮೂಲಕ ಏನಾದರೂ ತಿಳಿಸಿದರೆ ಮಕ್ಕಳಿಗೆ ಕಲಿಕೆಯಲ್ಲಿ ಸುಲಭ ಆಗ್ಬೋದು. ಹೌದು ಸರ್. ಇನ್ನೊಂದು ಮುಖ್ಯ ಸಮಸ್ಯೆ ಅನಿಲ್ ಅವರೇ, ಹಿಂದಿ ಅಂಕೆಗಳು ಕನ್ನಡವೋ ಇಂಗ್ಲೀಷು ಆದರೆ ಅದಕ್ಕೊಂದು ನಾವು ತಿಳ್ಕೊಂಡದ್ದು ವ್ಯವಸ್ಥಿತ ಅಂತ. ಹಿಂದಿಯಲ್ಲಿ ನಮಗೆ ಇದನ್ನು ನೋಡಿ ಹಿಂದಿಯಲ್ಲಿ ವ್ಯವಸ್ಥೆ ಇಲ್ಲ ಅಂತ ಕಾಣ್ತದೆ. ಅದೊಂದು ವ್ಯವಸ್ಥೆ ಇರ್ತದೆ, ಆದರೆ ತೀರಾ ವ್ಯತಿರಿಕ್ತವಾದ ವ್ಯವಸ್ಥೆ ಆದ್ದರಿಂದ ಹಿಂದಿ ಅಂಕೆಗಳು ಮಕ್ಕಳಿಗೆ ತುಂಬ ಕಷ್ಟ. ಸಾಮಾನ್ಯವಾಗಿ ಕೆಲವೊಮ್ಮೇನಂತ ಹೇಳಿದರೆ ಪುನಃ ಅಧ್ಯಾಪಕರ ಉದಾಹರಣೆ ಇರ್ತದೆ. ಅದರಲ್ಲಿ ಅಂಕೆನೊಂದು ರೋಮನ್ನೋ ಇಂಗ್ಲೀಷಲ್ಲೋ ಬರೆದ್ರೆ ಅದಕ್ಕೆ ಮಾರ್ಕ್ಸ್ ಕೊಡುವಂಥ ಒಂದು ಪರಿಪಾಠ ಬೆಳೆದು ಬಂದಿದೆ. ಆದರೆ ಹಿಂದಿ ಅಂಕೆಯನ್ನು ಬರೆಯುವಾಗ, ಅದು ಅಕ್ಷರದಲ್ಲಿ ಬರೆಯುವಾಗ ಅದಕ್ಕೇನಾದರೂ ಸುಲಭ ಮಾಡ್ಕೊಳ್ಳಿಕ್ಕೆ ಸೂತ್ರ ಇದೆಯಾ ಸರ್? ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರೀತಿಯ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ಸರ್ ಕೇಳಿರುವಂಥ ಪ್ರಶ್ನೆ, ಹಿಂದಿಯ ಪ್ರಶ್ನೆಗಳನ್ನು ಉತ್ತರಿಸುವಾಗ ಹಿಂದಿಯ ಅಂಕೆಗಳನ್ನು ಬಳಸೋದಾ ಅಂತೇಳಿ. ಅಲ್ಲಿ ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲೂ ಕೂಡ ಸಾಮಾನ್ಯವಾಗಿ ಕನ್ನಡದ ಅಂಕೆಗಳನ್ನು ಬಳಸಲ್ಲ. ಅದಕ್ಕೆ ಬೇರೆ ರೀತಿಯಾದಂಥ ಸಂಖ್ಯೆಗಳನ್ನು ಬಳಸ್ತಾ ಹೋಗ್ತಾರೆ. ಹಾಗೆ ಹಿಂದಿಯಲ್ಲೂ ಕೂಡ ಬಳಸ್ಬೋದು. ಆದರೆ ಹಿಂದಿಯಲ್ಲಿ ಸರ್ ಹೇಳಿದಾಗಿನೇ ಒಂದಂತ ಹೇಳಿದ್ರು, ಬಿಡಿ ಮತ್ತು ಹತ್ತರ ಸ್ಥಾನವನ್ನು ಹೇಳೋತ್ತಿಗೆ ಒಂದು ಸ್ವಲ್ಪ ಮಕ್ಕಳಿಗೆ ಕನ್ಫ್ಯೂಸ್ ಆಗುವಂಥದ್ದು. ನಾವು ಇಂಗ್ಲೀಷ್ನಲ್ಲೋ ಕನ್ನಡದಲ್ಲೋ ಫಸ್ಟು ಹತ್ತರ ಸ್ಥಾನ ಹೇಳ್ತೇವೆ, ನಂತರ ಬಿಡಿಯ ಸ್ಥಾನ ಹೇಳ್ತೇವೆ, 51 ಹೇಳ್ತೇವೆ, 52 ಹೇಳ್ತೇವೆ. ಹಿಂದಿಯಲ್ಲಿ ಸ್ವಲ್ಪ ಆ ವಿಷಯಕ್ಕೆ ಬಂದಾಗ ಸ್ವಲ್ಪ ಉಲ್ಟ, ಅಲ್ಲಿ ಬಿಡಿಯ ಸ್ಥಾನ ಮೊದಲು ಹೇಳಬೇಕು, ನಂತರ ಹತ್ತರ ಸ್ಥಾನವನ್ನು ನಂತರ ಹೇಳಬೇಕಾಗುತ್ತೆ. ಹಾಗೆ ಬರೆಯುವ ಸಂದರ್ಭದಲ್ಲಿ ಅಂಕೆಯನ್ನು ಅದನ್ನೇ ಬಳಸಬೇಕಾಗಿಲ್ಲ, ನಡೆದು ಹೋಗುತ್ತೆ. ಪ್ರಿಯ ವಿದ್ಯಾರ್ಥಿಗಳೇ, ಈಗ ನೀವು ನಿಮ್ಮ ಹಿಂದಿ ಅಧ್ಯಾಪಕರಲ್ಲಿ ಪ್ರಶ್ನೆಗಳನ್ನು ಕೇಳಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು 0824, ಇದು ಮಂಗಳೂರಿನ ಕೋಡ್, 22222611. ಇನ್ನೊಂದು ಸಂಖ್ಯೆ 22236111. ಇನ್ನೊಂದು ಸಂಖ್ಯೆ 22119999. ಮೊಬೈಲ್ ಸಂಖ್ಯೆ 8277038000. ಅನಿಲ್ ಕುಮಾರ್ ಅವರೇ, ಈ ಸರಿ ಪ್ರಶ್ನೆ ಪತ್ರಿಕೆಯಲ್ಲಿ ಎಷ್ಟು ಗದ್ಯ ಪಾಠಗಳು, ಎಷ್ಟು ಪದ್ಯ ಪಾಠಗಳು ಮತ್ತು ಅಂಕಗಳನ್ನು ಗದ್ಯಕ್ಕೆಷ್ಟು ಪದ್ಯಕ್ಕೆಷ್ಟು ವಿಭಾಗ ಮಾಡಿದ್ದಾರೆ? ಸರ್, ಈಗ ಪದ್ಯಗಳಿರುವಂಥದ್ದು ಈಗ ಸಲ 6 ಪದ್ಯ ಇಟ್ಟಿದ್ದಾರೆ ಮತ್ತು 8 ಪಾಠಗಳನ್ನು ಇಟ್ಟಿದ್ದಾರೆ. ಪ್ರತಿ ಪಾಠಕ್ಕೂ ಕೂಡ ಹೆಚ್ಚು ಕಡಿಮೆ ಪದ್ಯಕ್ಕೂ ಕೂಡ ಒಂದಿಷ್ಟು ಅಂಕವನ್ನು 3 ಅಥವಾ 4 ಅಂಕದ ಪ್ರಶ್ನೆಗಳು ಅಥವಾ 4 ಅಂಕಗಳು ಬರುವಂಥ ರೀತಿಯಲ್ಲಿ ವಿಂಗಡಣೆಯನ್ನು ಮಾಡ್ತಾ ಹೋಗಿದ್ದಾರೆ. ಕೆಲವೊಂದು 3 ಬರ್ಬೋದು, ಕೆಲವೊಂದಕ್ಕೆ 4 ಬರ್ಬೋದು, ಕೆಲವೊಂದು 3, 4 ಹಾಗೆ ಪಾಠಕ್ಕೆ ಮತ್ತು ಪದ್ಯಕ್ಕೆ ಅದೇ ರೀತಿಯಾಗಿ ಅಂಕವನ್ನು ವಿಂಗಡಣೆ ಮಾಡ್ತಾ ಹೋಗಿದ್ದಾರೆ. ಈ ಹಿಂದೆಲ್ಲ ಹೀಗಿತ್ತು ಹೇಳಿದರೆ ಜ್ಞಾನಕ್ಕೆ ಅದಕ್ಕಿದಕ್ಕೆಲ್ಲ ಅಂತ ನೀಲ ನಕ್ಷೆ ಬರ್ತಾ ಇತ್ತು. ಆಗ ಒಂದು ಸ್ವಲ್ಪ ಸುಲಭ ಆಗ್ತಿತ್ತು, ಯಾವುದು ಬರಬಹುದು ಅಂತೇಳಿ ಹುಡುಕ್ಲಿಕ್ಕೆ ಸುಲಭ ಆಗ್ತಿತ್ತು. ಈಗ ಆ ರೀತಿಯಂಥ ಡಿವೈಡ್ ಇಲ್ಲ. ಹೆಚ್ಚು ಅಂತೇಳಿದರೆ 3 ಅಂಕ ಬರ್ಬೋದು, 4 ಅಂಕ ಬರ್ಬೋದು. ಇದರ ಬಗ್ಗೆನೇ ಈಗ ಮುಂದೆ ಸ್ವಲ್ಪ ನಾವು ಮಾತಾಡುವ. ಯಾಕಂತ ಹೇಳಿದರೆ ರಿಸಲ್ಟ್ನ ದೃಷ್ಟಿಯಲ್ಲಿ ಇಟ್ಕೊಂಡ್ರೆ ಪದ್ಯಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ವಿಚಾರವನ್ನು ನಾವು ಫೋನ್ ಕರೆ ನಂತರ ತಗೊಳ್ಳುವ. ಇದೊಂದು ಫೋನ್ ಕರೆ ಇದೆ. ಹಲೋ ಹಲೋ
ಹಲೋ, ನಮಸ್ತೆ. ತಾವು ಯಾರು, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನನ್ನ ಹೆಸರು ಯಶಸ್ವಿನಿ. ನಾನು ಅಶೋಕ ವಿದ್ಯಾಲಯ ಇಂಗ್ಲಿಷ್ ಮೀಡಿಯಂ ಸ್ಕೂಲಿಂದ ಮಾತಾಡ್ತಿದ್ದೇನೆ. ಹೇಳಿ, ನಿಮ್ಮ ಪ್ರಶ್ನೆಯನ್ನು ಹೇಳಿ. ಇದು ಹಿಂದಿಯಲ್ಲಿ ಹಾಂ ಹಾಂ ಪೂರಕ್ ವಾಚನ್ ಶನಿ ಸಬ್ಸೆ ಸುಂದರ ಗ್ರಹ, ಇದರಿಂದ ಮತ್ತೆ ಇದು ಸತ್ಯ ಕಿ ಮಹಿಮಾ, ಇದು ಪಾಠಗಳಿಂದ ಕ್ವಶನ್ಸ್ ಬರ್ಬೋದಂತ. ಅದರಿಂದ ಬೇರೆ ಬರುತ್ತೆ. ಪ್ರಶ್ನೆ ಇದೆಯಾ ಯಶಸ್ವಿನಿ ಏನಾದ್ರು? ಮತ್ತೆ ಇದು ಕವಿ ಪರಿಚಯ ಬರ್ಬೋದಾ ಅಂತ ಹಿಂದಿಯಿಂದ. ಕವಿ ಪರಿಚಯ ಬರಬಹುದಾ ಅನ್ನುವಂಥದ್ದು. ಮತ್ತೆ ಈಗ ಮೊದಲನೇ ಪ್ರಶ್ನೆಗೆ ಉತ್ತರ ಹಾಗೆ. ಈಗ ಪೂರಕ ವಾಚನದಲ್ಲಿ 2 ಪಾಠಗಳನ್ನು ಮಾತ್ರ ಇಟ್ಟಿದ್ದಾರೆ, ಒಂದನ್ನು ತೆಗೆದಿದ್ದಾರೆ. ಪೂರಕ ವಾಚನದಲ್ಲಿ ಹೀಗಂತ ಹೇಳಿದರೆ, ನಿಮ್ಮ ಶಿಕ್ಷಕರನ್ನೊಮ್ಮೆ ಮಾತಾಡಿಸ್ಕೊಂಡ್ರು ಕೂಡ ಇಂಪಾರ್ಟೆಂಟ್ ಆಗಿರುವಂಥ 2 ಪ್ರಶ್ನೆಗಳಿದ್ದಾವೆ. ಪ್ರತಿ ಪಾಠದಲ್ಲೂ 2 ಪ್ರಶ್ನೆಗಳು. ಮತ್ತು ಪೂರಕ ವಾಚನ ಹೇಗಂತೇಳಿ ಸ್ವಲ್ಪ ಸುಲಭದ್ದು. ಯಾಕಂತ ಹೇಳಿದರೆ ಅಲ್ಲಿ ಚಾಯ್ಸ್ ಇರುತ್ತೆ. 2 ಅಂಕಕ್ಕೆ 2 ಪ್ರಶ್ನೆಗಳನ್ನು, ಒಂದು ಶನಿಯಿಂದ 2 ಪ್ರಶ್ನೆಗಳನ್ನು ಕೊಟ್ಟರೆ, ಇನ್ನೊಂದು ಪಾಠದಿಂದ 2. ಹಾಗಾಗಿ ಅತ್ಯಂತ ಸುಲಭವಾಗಿ ಅಲ್ಲಿ ಅಂಕಗಳನ್ನು ಪಡ್ಕೊಳ್ಬೋದು. ಅದರಲ್ಲಿ 2 ವಾಕ್ಯದ್ದು ಯಾವುದಿದ್ದಾವೆ, ಇಂಪಾರ್ಟೆನ್ಸ್ ಯಾವುದಿದೆಯೋ ಅದನ್ನು ಮಾತ್ರ ನೋಡಿಸ್ಕೊಂಡ್ರೆ ಆಯಿತು. ಇನ್ನು ಕವಿ ಪರಿಚಯ ಅನ್ನುವಂಥದ್ದು ಹಿಂದಿಯಲ್ಲಿ ಕೇಳಲ್ಲ. ಎಲ್ಲಿ ಬರುತ್ತೆ ಅಂತ ಹೇಳಿದರೆ, ನಮಗೆ ಅನುರೂಪತದಲ್ಲೆಲ್ಲಾದರೂ ಒಂದು ಪ್ರಶ್ನೆಯನ್ನು ಕೇಳ್ಬೋದು. ಜನ್ಮಸ್ಥಾನ ಅಥವಾ ಇನ್ನೊಂದು ಅದರ ಮೃತ್ಯು, ಅಥವಾ ಅವರ ಲೇಖಕರ ಕೃತಿಗಳು, ಇನ್ನೊಂದು ಲೇಖಕರ ಕೃತಿಗಳು, ಒಬ್ಬರ ಲೇಖಕರ ಪ್ರಶಸ್ತಿ, ಇನ್ನೊಬ್ಬರ ಪ್ರಶಸ್ತಿ, ಹೀಗೇನಾದ್ರು ಕೇಳ್ಬೋದು. ಬಿಟ್ಟರೆ ಅಂಕಕ್ಕೆ ಕೇಳ್ಬೋದು. ಅದು 1 ಅಂಕ ಸರ್. ಅನುರೂಪತ 1 ಅಂಕ ಕೇಳುತ್ತೆ. ಇನ್ನೊಂದು ಫೋನ್ ಕರೆ ಇದೆ. ಹಲೋ. ಹಲೋ, ಹಾಂ ಹೇಳಿ, ನೀವು ಯಾರು, ಎಲ್ಲಿಂದ ಮಾತಾಡ್ತಿದ್ದೀರಿ? ನಾನು ಶೈಬಾ ಅಂತ, ಸರ್ಕಾರಿ ಪ್ರೌಢಶಾಲೆ ಮಳಲಿಯಿಂದ ಮಾತಾಡ್ತಾ ಇದ್ದೇನೆ. ಹಾಂ ಹಾಂ ಹೇಳಿ. 3 ಮತ್ತು 4 ಮಾರ್ಕಿನ ಪ್ರಶ್ನೆಗಳು ಸಾಮಾನ್ಯವಾಗಿ ಯಾವ ಪಾಠದಿಂದ ಕೇಳಬಹುದಂತ. ಓಕೆ, ಬೇರೆ ಪ್ರಶ್ನೆ ಇದೆಯಾ ಶೈಬಾ? ಬೇರೆ ಪ್ರಬಂಧಗಳು ಹೇಗೆ ಬರ್ಬೋದಂತ. ಪ್ರಬಂಧಗಳು ಹೇಗೆ ಬರಬಹುದು? ಖಂಡಿತ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗ್ತದೆ ಇಲ್ಲಿ. ನಿಮ್ಮ ಮೊದಲ ಪ್ರಶ್ನೆಗೆ ಉತ್ತರ, 3 ಮತ್ತು 4 ಮಾರ್ಕಿನ ಪ್ರಶ್ನೆಗಳು ಯಾವ ಪಾಠದಿಂದ ಬರ್ಬೋದು ಅಂತ. ಸಾಮಾನ್ಯವಾಗಿ 4 ಮಾರ್ಕಿನ ಪ್ರಶ್ನೆಗಳ ಬಗ್ಗೆ ಮೊದಲು ಹೇಳ್ತೇನೆ. ಈಗಾಗಲೇ ಇಲಾಖೆ ನೀಡಿರುವಂತಹ ಪ್ರಶ್ನೆ ಪತ್ರಿಕೆಯಲ್ಲಿ ಕರ್ನಾಟಕ ಸಂಪದ ಮತ್ತು ಇಂಟರ್ನೆಟ್ ಕ್ರಾಂತಿಯಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದೇ ರೀತಿ ಪಾಠಗಳಲ್ಲಿ ನಿಮ್ಮಲ್ಲಿ ಗಿಲ್ಲು ಪಾಠ ಉಂಟು, ಬಸಂತ್ ಕಿ ಸಚ್ಚಾಯಿ ಉಂಟು, ಇಮಾನ್ದಾರೋಂಕೆ ಸಮ್ಮೇಳನ ಪಾಠಗಳು ಉಂಟು. ಆ ಪಾಠದಲ್ಲೂ ಸಹ 4 ಮಾರ್ಕಿನ ಪ್ರಶ್ನೆಗಳು ಮುಖ್ಯವಾಗಿ ಬರ್ಬೋದು. ಹೆಚ್ಚಿನ ಪ್ರಶ್ನೆಗಳು ಅದರಲ್ಲಿ ಬರ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ಇರ್ಬೋದು. ಯಾಕಂದರೆ ಅಲ್ಲಿ 4 ಮಾರ್ಕಿನ ಪ್ರಶ್ನೆಗಳು ಕೇಳುವಂಥ ಪ್ರಶ್ನೆಗಳು ಅಭ್ಯಾಸದಲ್ಲಿ ಇದೆ. ಹಾಗೆ 3 ಮಾರ್ಕಿನ ಪ್ರಶ್ನೆಗಳು ಮತ್ತು 2 ಮಾರ್ಕಿನ ಪ್ರಶ್ನೆಗಳು, ನೀವು ಕೇಳಿರೋ ಪ್ರಶ್ನೆ 3 ಮಾರ್ಕಿನದ್ದು, 2 ಮತ್ತು 3 ಮಾರ್ಕಿನ ಪ್ರಶ್ನೆಗಳುಂಟಲ್ಲ, ಆ ಪ್ರಶ್ನೆಗಳು ಪದ್ಯದಲ್ಲಿರುವಂತಹ ಎಲ್ಲ ಪದ್ಯಗಳಲ್ಲೂ ಬರ್ಬೋದು ಮತ್ತು ಪಾಠಗಳಲ್ಲೂ ಸಹ ಬರ್ಬೋದು. ಯಾಕಾಗಿ ಅಂದರೆ, ಈಗ ಉದಾಹರಣೆಗೆ ಮಾತೃಭೂಮಿ ಒಂದು ಪಾಠ ಉಂಟು ಪದ್ಯ, ಆ ಪದ್ಯದಲ್ಲಿ 3 ಮಾರ್ಕಿಗೆ 1 ಪ್ರಶ್ನೆ ಕೇಳ್ಬೋದು, ಇಲ್ಲ 2 ಮಾರ್ಕಿಗೆ 1 ಪ್ರಶ್ನೆ ಕೇಳಿ ಒಂದು ಏಕವಾಕ್ಯಮೇ ಉತ್ತರಲಿಕ್ಕೆ ಅಂತ ನಿಮಗೆ ಪ್ರಶ್ನೆಯನ್ನು ಕೇಳ್ಬೋದು. ಹಾಗಾಗಿ 3 ಮತ್ತು 4 ಮಾರ್ಕಿನ ಪ್ರಶ್ನೆಗಳು ಕಲ್ತ್ರೆ 2 ಮಾರ್ಕಿನ ಪ್ರಶ್ನೆಯನ್ನು ಸುಲಭದಲ್ಲಿ ಬರೀಲಿಕ್ಕೆ ಆಗ್ತದೆ. ಇನ್ನು 2ನೇ ಪ್ರಶ್ನೆ, ನಿಬಂಧವನ್ನು ಹೇಗೆ ಬರಿಬೇಕು. ಸಾಮಾನ್ಯವಾಗಿ ನಿಬಂಧಗಳು ಕೇಳುವಂಥದ್ದು ಪಠ್ಯಕ್ಕೆ ಪೂರಕವಾಗಿ 1 ನಿಬಂಧವನ್ನು ಕೇಳ್ತಾರೆ ಅನ್ನೋದು ಈಗಾಗಲೇ ನಿಮಗೆ ಗೊತ್ತಿರ್ಬೋದು, ಮತ್ತು ಕೇಳ್ತಾರೆ. ಮತ್ತು ಹೊರಗಿನ ವಿಷಯಗಳು, ಪ್ರಚಲಿತ ವಿಷಯಗಳ ಬಗ್ಗೆ 1 ಪ್ರಶ್ನೆಯನ್ನು, 1 ನಿಬಂಧವನ್ನು ಕೇಳ್ತಾರೆ. ಈಗ ಉದಾಹರಣೆಗೆ ನಿಮ್ಮಲ್ಲಿ ಇಂಟರ್ನೆಟ್ ಪಾಠ ಉಂಟು ನಮ್ಮಲ್ಲಿ, ಆ ಪಾಠದಲ್ಲಿ ಇಂಟರ್ನೆಟ್ ಕ್ರಾಂತಿ, ಇಂಟರ್ನೆಟ್ ಕ ಮಹತ್ವ ಅಂತ ಕೇಳ್ಬೋದು. ಅಲ್ಲಿ 15-20 ವಾಕ್ಯದಲ್ಲಿ ಬರೀಲಿಕ್ಕೆ ಇರ್ತದೆ. ನೀವು ಪ್ರಶ್ನೆ ಉತ್ತರಗಳನ್ನು ಕಲ್ತಿರ್ತೀರಿ ಈಗಾಗಲೇ, ಅವುಗಳನ್ನು ಸರಿಯಾಗಿ ಜೋಡಿಸಿಕೊಂಡು ಬರೆಯುವಂಥದ್ದನ್ನೇ ನೋಡಬೇಕು. ಪರೀಕ್ಷೆಗೆ ಹೋಗುವ ಮೊದಲೇ ತಯಾರಿಯನ್ನು ಮಾಡಬೇಕು. ಈ ನಿಬಂಧಗಳನ್ನು ಯಾವಾಗಲೂ ನಾವೇನು ಮಾಡ್ತೇವೆ ಅಂದರೆ, ಪಾಠದಲ್ಲಿ ಬರುವಂಥ ನಿಬಂಧಗಳ ಬಗ್ಗೆ ತಯಾರಿ ಮಾಡೋದು ಸ್ವಲ್ಪ ಕಮ್ಮಿ ಆಗಿಬಿಡ್ತದೆ. ಬರ್ತದಲ್ಲ, ಪರೀಕ್ಷೆಯಲ್ಲಿ ನೋಡಿಕೊಳ್ಳುವ ಎಲ್ಲ ಪ್ರಶ್ನೆಗಳನ್ನು ಸೇರಿಸಿ ಬರೆದ್ರೆ ಆಯ್ತಲ್ಲ ಅನ್ನೋ ಒಂದು ಗಮನ ನಾವು ಆ ಕಡೆ ಕೊಟ್ಬಿಡ್ತೇವೆ. ಹಾಗಾಗಿ ಹಾಗೆ ಮಾಡೋದು ಬೇಡ. ಈಗ ಪಾಠದಲ್ಲೇ ಬರುವಂಥ ಪ್ರಶ್ನೆಗಳುಂಟು ಅಥವಾ ನಿಬಂಧ ಉಂಟು. ಉದಾಹರಣೆಗೆ ಇಂಟರ್ನೆಟ್ ಕ್ರಾಂತಿ ಇರ್ಬೋದು, ಮತ್ತು ಕರ್ನಾಟಕ ವೈಭವ ಅಂತ ಕೇಳ್ಬೋದು, ಅಬ್ದುಲ್ ಕಲಾಂ ಬಗ್ಗೆ ಇರ್ಬೋದು, ಮೇರಾ ಪ್ರಿಯ ವೈಜ್ಞಾನಿಕ ಅಂತ ಕೇಳ್ಬೋದು.
ಇಂಥ ಪ್ರಶ್ನೆಗಳು ಬರುವಾಗ ಮೊದಲೇ ತಯಾರಿ ಮನೆಯಲ್ಲೇ ಮಾಡಿಕೊಂಡು ಹೋದರೆ ಅಲ್ಲಿ ಒಂದು ನಿರೀಕ್ಷಿತ ಪ್ರಶ್ನೆಗಳು ಬಂದಾಗ ಸುಲಭದಲ್ಲಿ ಬರೀಲಿಕ್ಕೆ ಆಗ್ತದೆ. ಹಂತಗಳೇನಾದರೂ ಪ್ರಬಂಧಕ್ಕೆ ಹಂತಗಳುಂಟು. ಉದಾಹರಣೆಗೆ ಈಗ ಪ್ರಸ್ತಾವನೆ ಅಂತ ಹೇಳ್ತೀವಿ, ಅಂದರೆ ಪೂರ್ವ ಪೀಠಿಕೆ ಅಂತ ಹೇಳ್ತೇವೆ. ಅಲ್ಲಿ ವಿಷಯ ಬಿಂದುಗಳನ್ನು ಕೊಟ್ಟಿರ್ತಾರೆ. ಆ ಬಿಂದುಗಳನ್ನು ನೋಡಿಕೊಂಡು ನಾವು ಪ್ರಶ್ನೆಗೆ ಉತ್ತರವನ್ನು ಬರಿಬೇಕು. ಉದಾಹರಣೆಗೆ ಇಂಟರ್ನೆಟ್ ಕ್ರಾಂತಿ ಅಂತ ಬಂದರೆ ಪ್ರಸ್ತಾವನ ಅಂದರೆ ಅದು ಪೀಠಿಕೆ ಒಂದು. ಎರಡನೇದಾಗಿ ವಿಷಯ ವಿಸ್ತಾರ ಅಂತ ಹೇಳ್ತೇವೆ. ವಿಷಯ ವಿಸ್ತಾರ ಅಂದರೆ ಇಂಟರ್ನೆಟ್ಟಿನ ಅದು ಮಾಹಿತಿ ಏನೆಲ್ಲ ಉಂಟು ಅಲ್ಲಿ ವಿಸ್ತಾರ ಮಾಡಬೇಕಾಗ್ತದೆ ಮುಖ್ಯವಾಗಿ. ಮತ್ತು ಕೊನೆಗೆ ಉಪಸಂಹಾರ ಅಂದರೆ ನಿಮಗೆ ಗೊತ್ತಿದೆ. ಉಪಸಂಹಾರಲ್ಲಿ ನಾವೇನು ಮಾಡಬೇಕು, ಟೋಟಲ್ ನಾವು ಪ್ರಬಂಧದಲ್ಲಿ ಬರುವಂಥ ಎಲ್ಲ ಮುಖ್ಯ ವಿಚಾರಗಳನ್ನು ಒಳಗೊಂಡು ನಮ್ಮ ಅನಿಸಿಕೆ ಏನಿದೆ ಅದು ಸಹ ಅಲ್ಲಿ ವ್ಯಕ್ತ ಆಗುವಾಗೆ ಇರಬೇಕು. ಹೀಗೆ 3 ಸ್ಟೆಪ್ಪನ್ನು ಅನುಸರಿಸಬೇಕು. ಪ್ರಸ್ತಾವನೆ ಮತ್ತು ಅದರೊಟ್ಟಿಗೆ ಕೊಟ್ಟಿರ್ತಾರೆ ಇಂಟರ್ನೆಟ್ಗೆ ಮಹತ್ವ ಅಂತವರು ಆಧಾರ ಬಿಂದು ಕೊಟ್ಟಿರ್ತಾರೆ. ಆ ಆಧಾರ ಬಿಂದುಗಳನ್ನು ನೋಡ್ಕೊಂಡು ಬರಿಬೇಕಾಗ್ತದೆ. ಇಲ್ಲಿ ಪ್ರಬಂಧಗಳನ್ನು ಬರೆಯುವಾಗ ನೀವು ವಿಷಯ ವಿಸ್ತಾರ ಇವೆಲ್ಲ ನೋಡ್ಕೊಳ್ಳೋಕ್ಕೆ ಪ್ರಶ್ನೆ ಪತ್ರಿಕೆಯಲ್ಲೇ ಇರ್ತದೆ. ಹಾಗಾಗಿ ಆ ಆಧಾರ ಬಿಂದುಗಳಿಗೆ ಅನುಗುಣವಾಗಿ ಸ್ಪಷ್ಟವಾಗಿ ಬರೆದ್ರೆ ನೀವು ಪೂರ್ಣ ಅಂಕವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಸರಿ, ನಾವು ಮುಂದಿನ ಕರೆಗೆ ಹೋಗುವ. ಇನ್ನೊಂದು ಕರೆ ಇದೆ. ಹಲೋ. ಹಾಂ, ಹಲೋ. ನೀವು ಯಾರು ಮಾತಾಡ್ತಿರೋದು? ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ವಿದ್ಯಾರಶ್ಮಿ ವಿದ್ಯಾಲಯ ಸವಣೂರು. ಓಕೆ. ಹಾಂ, ನಿಮ್ಮ ಹೆಸರೇನು ಹೇಳಿದ್ರಿ? ಸುಜಯ್. ಹಾಂ, ಸ್ವಲ್ಪ ನಿಮ್ಮ ಮಾತು ಅಸ್ಪಷ್ಟ ಇದೆ ಸುಜಯ್. ರೇಡಿಯೋನ ಸ್ವಲ್ಪ ದೂರ ಇಡಿ. ಹಾಂ, ಸರಿ. ರೇಡಿಯೋನ ದೂರ ಇಟ್ಟು ನೀವು ಫೋನಲ್ಲಿ ಮಾತಾಡಿ ದಯವಿಟ್ಟು. ಹೇಳಿ, ದಯವಿಟ್ಟು ನಿಮ್ಮ ಪ್ರಶ್ನೆಯನ್ನು ಹೇಳಿ. ಈಗ ಪೋಯಮಿಂದ ಭಾವಾರ್ಥ ಕೊಡ್ತಾರಾ ಅಲ್ಲ ದೋಹೆಯಿಂದ ಕೊಡ್ಬೋದಂತ? ಇನ್ನೇನಾದರೂ ಪ್ರಶ್ನೆ ಇದೆಯಾ? ಈಗ ಡೈರೆಕ್ಟ್ ಆಗಿ ಕೊಡ್ತಾರಾ ಅಲ್ಲ ಇಂಡೈರೆಕ್ಟ್ ಆಗಿ ಕೊಡ್ತಾರಾ ಅಂತ ಪ್ರಶ್ನೆಯನ್ನು ನೇರವಾಗಿ ಕೊಡ್ತಾರಾ? ಇನ್ನೊಮ್ಮೆ ಪ್ರಶ್ನೆಗಳು. ಎರಡನೇ ಪ್ರಶ್ನೆ ಇನ್ನೊಮ್ಮೆ ಕೇಳಿ ಸುಜಯ್. ಸರ್, ಈಗ ಪ್ರಬಂಧ ಇದೆಯಲ್ಲ ಅದು ಇಂಡೈರೆಕ್ಟ್ ಆಗಿ ಕೊಡ್ತಾರಾ ಡೈರೆಕ್ಟ್ ಆಗಿ ಕೊಡ್ತಾರಾ ಅಂತ? ಓಕೆ. ಸರಿ, ಈಗ ಮೊದಲನೇ ಪ್ರಶ್ನೆಗೆ ಉತ್ತರ. ಸಾಮಾನ್ಯವಾಗಿ ಭಾವಾರ್ಥವನ್ನು ಬರುವಂಥದ್ದು ಪದ್ಯದ ತುಳಸಿಕೆ ದೋಹೆಯ ಮೇಲೆ. ಹಾಗಾಗಿ ನೀವು ತುಳಸಿಕೆ ದೋಹೆಯ ಪ್ರಶ್ನೋತ್ತರಗಳನ್ನು ಬಿಟ್ಟು ಆ 4 ದೋಹೆಗಳೇನಿದ್ದಾಗ ಆ 4 ದೋಹೆಯ ಭಾವಾರ್ಥಗಳನ್ನು ನೀವು ರೆಡಿ ಆದರೆ ಭಾವಾರ್ಥಕ್ಕಾದರೂ ಬರಿಬೋದು, ಒಂದು ವೇಳೆ ಪ್ರಶ್ನೆಯನ್ನು ಕೇಳಿದರೆ ಪ್ರಶ್ನೆಗಾದರೂ ಬರಿಬೋದು. ಅದು ಭಾವಾರ್ಥಕ್ಕೆ ಅದೇ ಪದ್ಯದಿಂದನೇ ಬರುತ್ತೆ. ಹಾಗಾಗಿ ಆ ಒಂದು ದೋಹೆಯನ್ನು ಸ್ವಲ್ಪ ಭಾವಾರ್ಥದ ಅವಕಾಶಕ್ಕಾಗಿ ಅದೇ ಉದ್ದೇಶಕ್ಕಾಗಿ ಸ್ವಲ್ಪ ಕಲಿತ್ರೆ ಇನ್ನೊಂದು ಒಳ್ಳೆಯದು. ಇನ್ನು ಎರಡನೇ ಪ್ರಶ್ನೆ ಪ್ರಬಂಧ ಕೇಳ್ತಾರೆ ಇಂಡೈರೆಕ್ಟ್ ಅಂದರೆ ಬಹುಶಃ ಆ ವಿದ್ಯಾರ್ಥಿಯ ಪ್ರಶ್ನೆ ಅರ್ಥ ಆಗಿದೆ ಅಂತ ನಾನು ಅನ್ಕೊಳ್ತೇನೆ. ಅವರ ಒಂದು ಪ್ರಶ್ನೆಯ ಒಂದು ಅರ್ಥ ಆ ಪ್ರಕಾರದಲ್ಲಿ ಪ್ರಬಂಧ ಇಂಡೈರೆಕ್ಟ್ ಆಗಿ ಯಾವುದು ಕೇಳೋದಿಲ್ಲ. ಯಾಕಂದರೆ ಪ್ರಬಂಧ ಯಾವಾಗಲೂ ನೇರ ಇರ್ತದೆ. ಪ್ರಚಲಿತ ವಿಷಯ ಅಂತ ಬರುವಾಗ ಇಂಡೈರೆಕ್ಟ್ ಅಂತ ಬರುವುದಿಲ್ಲ. ಯಾಕಂದರೆ ಈಗ ಕೋವಿಡ್ ಇರೋದ್ರಿಂದ ಕೋವಿಡ್ಗೆ ಸಂಬಂಧಪಟ್ಟಂಥ ಒಂದು ಪ್ರಬಂಧ ಇರ್ಬೋದು ಅನ್ನೋ ನಿರೀಕ್ಷೆ ಮಾಡ್ಬೋದು. ಹೌದು. ಎರಡನೇದಾಗಿ ಪಾಠದಲ್ಲಿ ಅಂದರೆ ಪಠ್ಯಪೂರಕವಾದಂಥದ್ದು ಪಾಠದ್ದೇ ಅಂತಲ್ಲ, ಪಠ್ಯಕ್ಕೆ ರಿಲೇಟೆಡ್ ಆದಂತಹ ಪ್ರಬಂಧ ಬರ್ಬೋದು. ಆವಾಗ ಹೇಗೆ ಇಂಟರ್ನೆಟ್ ಮಹತ್ವ ಅಂತ ಕೇಳ್ಬೋದು, ಇಲ್ಲ ಸಮಯಕ ಸದುಪಯೋಗ ಅಂತ ಕೇಳ್ಬೋದು. ಯಾಕಂದರೆ ಸಮಯಕ ಸದುಪಯೋಗ ಅನ್ನೋದು ನಮಗೆ ಒಂದು ಪದ್ಯವೂ ಇದೆ, ಸಮಯಕ್ಕೆ ಪೇಚಾನ್ ಅಂತ. ಅದನ್ನು ರಿಲೇಟ್ ಆಗಿ ತಗೊಂಡು ಮಕ್ಕಳು ಬರಿಬೋದು ಅನ್ನೋ ಉದ್ದೇಶದಿಂದ ಆ ರೀತಿ ಕೇಳಲೂಬಹುದು. ಹಾಗಾಗಿ ಈ ರೀತಿಯ ಪ್ರಬಂಧಗಳೇನಾಗ್ತದೆ, ಒಂದು ಇರ್ತದೆ, ಒಂದು ಅಥವಾ ಎರಡು ಪಠ್ಯದಲ್ಲಿರ್ತಕ್ಕಂಥ ಒಂದೆರಡು ಅಂಶಗಳನ್ನು ತಯಾರಿ ಜೊತೆಗೆ ಅವರು ಈಗ ಪ್ರಚಲಿತ ಇರ್ತಕ್ಕಂಥ ಒಂದೆರಡು ವಿಷಯಗಳ ಬಗ್ಗೆನೂ ಅವರು ನೋಡ್ಕೊಂಡಿದ್ರೆ ಈ ಪ್ರಬಂಧವನ್ನು ಸಮರ್ಪಕವಾಗಿ ಬರೀ. ಮತ್ತೆ ಪ್ರಬಂಧವನ್ನು ಬರೆಯುತ್ತಿಗೆ ಇನ್ನೊಂದು ಗಮನಿಸಿ, ಅಲ್ಲಿ ಮೊದಲಾಗಿದ್ರೆ ಆಧಾರ ಬಿಂದುಗಳನ್ನು ಕೊಡ್ತಾ ಇರಲಿಲ್ಲ, ನಾವೇ ಆಧಾರ ಬಿಂದುಗಳನ್ನು ಹಾಕ್ಕೊಂಡು ಬರೀತಾ ಹೋಗ್ಬೇಕಾಯ್ತು. ಈಗಿನ ಪದ್ಧತಿ ಹೇಗೆ ಅಂತ ಹೇಳಿದರೆ ಆಧಾರ ಬಿಂದುಗಳನ್ನು ಕೊಡ್ತಾ ಹೋಗ್ತಾರಲ್ವ, ನಾವು ಆ ಆಧಾರ ಬಿಂದುಗೆ ಅನುಗುಣವಾಗಿ ಒಂದಿಷ್ಟು ನಾಲ್ಕು ಪಾಯಿಂಟ್ಗಳನ್ನು ಬರೀತಾ ಹೋದರೆ ಅದು ಸುಲಭ. ಹಾಗಾಗಿ ಪಾಠದ ಒಂದು ಸರ್ ಹೇಳಿದ ಹಾಗೇನೆ ಒಂದು ಇಂಟರ್ನೆಟ್ ಕ್ರಾಂತಿ, ಕರ್ನಾಟಕ ಸಂಪದ, ಸಮಯಕ್ಕೆ ಪೇಚಾನ್, ಆ ಮೂರನ್ನು ನೀವು ಪಕ್ಕ ಆಗಿದ್ರೆ ಅದರ ಉತ್ತರವನ್ನು ಬರಿತೀರಿ ಅಂತ ಹೇಳಿದರೆ ಪ್ರಬಂಧ ಬಂದರೆ ಅದನ್ನು ಕೂಡ ಬರೆದು ಬಿಡ್ಬೋದು. ಆಧಾರ ಬಿಂದುಗಳನ್ನು ಒಂದು ನೋಡ್ಕೊಂಡು ಬರೆದ್ರೆ ಬಹಳ ಉತ್ತಮ. ಮುಂದಿನ ಕರೆಗೆ ಹೋಗುವ. ಹಲೋ. ಸರ್ ನಮಸ್ತೆ. ಹಾಂ, ನಮಸ್ತೆ. ದಯವಿಟ್ಟು ನಿಮ್ಮ ಹೆಸರು ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನನ್ನ ಹೆಸರು ಮೊಹಮ್ಮದ್ ತಂಜೀಲ್. ತಂಜೀಲ್. ಹಾಂ, ಹೇಳಿ ನಿಮ್ಮ ಪ್ರಶ್ನೆ. ಯಾವ ಶಾಲೆ ನಿಮ್ಮದು? ಸರ್ಕಾರಿ ಪ್ರೌಢಶಾಲೆ ಮಳಲಿ. ಹಾಂ, ಹೇಳಿ. ಪರೀಕ್ಷೆಯಲ್ಲಿ 80 ಅಂಕ ಪಡೆಯಬೇಕಾದರೆ ನಾವು ಯಾವ ರೀತಿ ತಯಾರಿಯನ್ನು ಮಾಡಬೇಕು? ಒಳ್ಳೆ ಪ್ರಶ್ನೆ. ಬೇರೆ ಪ್ರಶ್ನೆ ಇದೆಯಾ? ಇಲ್ಲ. ಓಕೆ.
ಉತ್ತರ ಕೇಳು. ಮಾರ್ಕ್ಸ್ ಟಾರ್ಗೆಟ್ ಹಾಕಿಟ್ಕೊಂಡಿದ್ದಾರೆ 80% ಬೇಕು ಅಂತ ಆಗಲಿ. 80ಕ್ಕೆ 80. ಇನ್ನೊಂದು ಪ್ರಶ್ನೆ ಇದೆ ಅಂತೆ. ಹಲೋ, ಪದ್ಯ ಯಾವ್ದು ಬರ್ತದೆ? ಯಾವ್ದು ಸರಿ. ಅಂತ ಈಗ ಎರಡನೇದು ಹೇಳಿಬಿಡ್ತಾನೆ, ಯಾಕಂತ ಹೇಳಿದ್ರೆ ಅತ್ಯಂತ ಸುಲಭದ್ದು. ಪದ್ಯ ಯಾವ್ದು ಬರುತ್ತೆ ಅಂತ ಹೇಳಿ ಹೆಚ್ಚಾಗಿ ಕಂಠಪಾಠಕ್ಕೆ ಅಂತ ಅನ್ಸುತ್ತೆ. ಅದು ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ್ ನಹೀ ಹೋತೆ ಅನ್ನುವಂಥ ಪದ್ಯ ಇದೆಯಲ್ಲ, ಅಸಫಲತಾ ಏಕ್ ಚುನೌತಿ ಹೈ ಇಸೆ ಸ್ವೀಕಾರ ಕರೋ, ಅದು ಬಂದೇ ಬರುತ್ತೆ. ಅದು ಬಂದೇ ಬರುತ್ತೆ ಅನ್ನುವಂಥ ಉದ್ದೇಶ ಇರೋದ್ರಿಂದ ಅದು ಖಂಡಿತವಾಗಿ ಬರುತ್ತೆ. ಹಾಗಾಗಿ ಅದರಲ್ಲಿ ಯಾವುದೇ ಒಂದೇ ಒಂದು ಅಕ್ಷರವೂ ತಪ್ಪಿಲ್ಲದೆ ಬರೆಯುವಂಥ ಅಭ್ಯಾಸವನ್ನು ಮಾಡ್ಕೊಳ್ಬೇಕು. ಅದೇ ಪದ್ಯ ಪರೀಕ್ಷೆಗೆ ಬರುವಂಥದ್ದು. ಇನ್ನು 80 ಅಂಕಗಳು ಬರೋದು ಹೇಗೆ ಅಂತ ಹೇಳಿದರೆ, ನಿರಂತರವಾದಂಥ ಅಭ್ಯಾಸ ಇರಲೇಬೇಕು. ಅದು ಇವತ್ತಿಂದಂತೂ ಸಾಧ್ಯ ಇಲ್ಲ. ಜೂನಿಂದ ಎಕ್ಸಾಮ್ 10ನೇ ಕ್ಲಾಸಿಗೆ ನಾವು ಎಂಟ್ರಿ ಆಗ್ತಾ ಇದ್ದ ಹಾಗೇ ಮತ್ತು ಅದಕ್ಕೆ ಪೂರ್ವವಾಗಿ 9, 8ನೇ ಕ್ಲಾಸಲ್ಲಿ ಕೂಡ ಸ್ವಲ್ಪ ಪಕ್ವವಾಗಿ ಯಾವುದೇ ಪ್ರಶ್ನೆ ಬಂದರೂ ಕೂಡ ನಾನು ಬರೆಯಬಲ್ಲೆ ಎನ್ನುವಂಥ ಒಂದು ಮೆಂಟಲಿಟಿಯನ್ನು ಬೆಳೆಸ್ಕೊಂಡ್ರೆ, ಮತ್ತು ನನ್ನಿಂದ ಸಾಧ್ಯ ಅನ್ನುವಂಥ ಒಂದು ಪಾಸಿಟಿವ್ ಎನರ್ಜಿಯನ್ನು ನಿಮ್ಮೊಳಗೆ ಇಟ್ಕೊಂಡ್ರೆ 80ಕ್ಕೆ 80 ಪಡೆಯೋದು. ಮತ್ತು ತಮ್ಜಿನ್, ಇದಕ್ಕೆ ಪೂರಕವಾಗಿ ನಾನು ಇನ್ನೊಂದು ಹೇಳ್ತೇನೆ. ಈಗಾಗಲೇ ಕ್ವಶನ್ ಬ್ಯಾಂಕ್ ಅಂತ ಹೇಳ್ಬಿಟ್ಟು ಒಂದಷ್ಟು ನಿಮ್ಮ ಶಾಲೆಗಳಿಗೆ ಈಗಾಗಲೇ ತಲುಪಿದೆ. ಸೊ ಅಲ್ಲಿ ಪ್ರತಿ ವಿಷಯದಲ್ಲಿ ಯಾವ ರೀತಿಯಲ್ಲಿ ಪ್ರಶ್ನೆಗಳನ್ನು ಮ್ಯಾಕ್ಸಿಮಮ್ ಆಗಿ ತೆಗೀಲಿಕ್ಕಾಗ್ತದೆ ಅನ್ನುವಂತಹ ಪ್ರಶ್ನೆಗಳು ಅಲ್ಲಿದೆ. ಒಂದು ಅಂಕದ್ದೇ ಸುಮಾರು ಪ್ರಶ್ನೆಗಳು, ಯಾವ ರೀತಿಯಲ್ಲೆಲ್ಲ ಪ್ರಶ್ನೆಗಳನ್ನು ಕೇಳ್ಬೋದು, ಸೊ ಅದರ ಪಟ್ಟಿ ಇದೆ. ಸೊ ಆ ಕ್ವಶನ್ ಬ್ಯಾಂಕನ್ನು ಇಟ್ಕೊಂಡು ನೀವು ಅಭ್ಯಾಸ ಮಾಡಿದರೆ ಖಂಡಿತವಾಗಿಯೂ ಅಲ್ಲಿಯೂ ಕೂಡ ಕ್ವಶನ್ ಬ್ಯಾಂಕನ್ನು ನುರಿತ ಶಿಕ್ಷಕರು, ಅನುಭವಿ ಶಿಕ್ಷಕರು ಅದನ್ನು ತಯಾರಿಸಿರೋದ್ರಿಂದ ಸೊ ಅದಕ್ಕೆ ಒಂದು ಮಹತ್ವ ಇದೆ. ಸೊ ಅದನ್ನು ಇಟ್ಕೊಂಡು ನೀವು ಅಭ್ಯಾಸವನ್ನು ತೊಡಗಿ. ಹಾಗೆಯೇ ಮುಖ್ಯವಾಗಿ ಈಗಾಗಲೇ ತಮ್ಜಿನ್ ಮತ್ತು ಇತರ ವಿದ್ಯಾರ್ಥಿಗಳು ಪ್ರಥಮ ಭಾಷೆ ಕನ್ನಡದ ಒಂದು ರೇಡಿಯೋ ಕಾರ್ಯಕ್ರಮದಲ್ಲೂ ಈ ಒಂದು ಪ್ರಶ್ನೆ ಬಂದಿತ್ತು ವಿದ್ಯಾರ್ಥಿಗಳಿಂದ. ಇಲ್ಲಿ ಭಾಷಾ ವಿಷಯಗಳನ್ನು 100ಕ್ಕೆ 100 ಅಂಕ ಪಡಿಬೇಕು ಅನ್ನೋಂಥ ವಿಷಯ ಬಂದಾಗ ಒಂದು ಬರವಣಿಗೆ ಅಂದವಾಗಿರಬೇಕು, ಅದರ ಜೊತೆಗೆ ಕಾಗುಣಿತ ದೋಷಗಳು ಇರಬಾರ್ದು. ಎಲ್ಲಿ ಲೇಖನ ಚಿಹ್ನೆಗಳನ್ನು ಸರಿಯಾಗಿ ಬಳಸಬೇಕು ಅದನ್ನು ಅವರು ಬಳಸಬೇಕಾಗ್ತದೆ. ಇಂಥ ಸಣ್ಣ ಸಣ್ಣ ಅಂಶಗಳು ಕೂಡ ಇಲ್ಲಿ 100ಕ್ಕೆ 100 ಅಂಕವನ್ನು ಪಡೆಯುವಲ್ಲಿ ಮಹತ್ವ ಆಗ್ತದೆ. ಈ ವಿಷಯಗಳ ಕಡೆಗೆ ಈ ವಿದ್ಯಾರ್ಥಿಗಳು ಗಮನ ಕೊಡಬೇಕಾಗ್ತದೆ. ಅದರ ಜೊತೆಗೆ ಪಠ್ಯದಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆ ಮತ್ತು ಚಟುವಟಿಕೆ, ವ್ಯಾಕರಣ ಅಂಶ ಇವುಗಳನ್ನು ಕೂಡ ಅವರು ಅಭ್ಯಾಸ ಮಾಡಬೇಕಾಗ್ತದೆ. ಮತ್ತು ಇದಕ್ಕೆ ಇನ್ನೊಂದು ಸೇರಿಸಬೇಕಂತೇಳಿ ಆದಷ್ಟು ಕಂಠಪಾಠ ಅನ್ನೋದಕ್ಕಿಂತ ಉತ್ತರವನ್ನು ಅರ್ಥ ಮಾಡಿಕೊಂಡು ಓದುವಂಥ ಒಂದು ಪದ್ಧತಿಯನ್ನು ಬೆಳೆಸ್ಕೊಳ್ಬೇಕಾಗುತ್ತೆ. ಆಗ ಯಾವ ಪ್ರಶ್ನೆ ಬಂದರೂ ಕೂಡ ನಾನು ಬರೆಯಬಲ್ಲೆ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಮುಂದಿನ ಕರೆ. ಹಲೋ ಹಲೋ ಸೈರಾಮ್, ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರೇನು, ಯಾವ ಶಾಲೆಯಿಂದ ಮಾತಾಡ್ತಾ ಇದ್ದೀರಿ? ಸತ್ಯಸಾಯಿ ವಿದ್ಯಾ ಕೇಂದ್ರ ಚೊಕ್ಕಾಡಿ. ನಿಮ್ಮ ಹೆಸರು ಶಂಕರ್ ಅಂತೇಳಿ ಸರ್. ಶಂಕರ್, ಹೇಳಿ ಶಂಕರ್, ನಿಮ್ಮ ಪ್ರಶ್ನೆಗಳನ್ನು ಕೇಳಿ. ಸರ್, ಇದು ಬಹು ಆಯ್ಕೆಯ ಪ್ರಶ್ನೆಗಳಲ್ಲಿ ರೀಸೆಂಟ್ ಆಗಿ ಯಾವುದು ಮುಹಾವರೆ ಮತ್ತು ಸಮಾನಾರ್ಥಕ ಈ ಕ್ವಶನ್ ಅನ್ನು ಈಗ ರಿಪೀಟ್ ಆಗ್ತಾ ಇಲ್ಲ. ಅದು ನೆಕ್ಸ್ಟ್ ಇದರಲ್ಲಿ ಕೊಡ್ತೀರಾ ಅಂತ. ಮತ್ತೊಂದು ಕ್ವಶನ್, ಕವಿತಾ ಭಾಗದಲ್ಲಿ ಯಾವುದು ಕವಿತೆ ಅಂದ್ರೆ ರಿಪೀಟ್ ಆಗಿದ್ದು ಅಸಫಲತಾಗೆ ಜಾಸ್ತಿ ರಿಪೀಟ್ ಆಗಿದೆ, ಬೇರೆ 2 ಕವಿತೆಗಳನ್ನು ಕೊಡ್ತೀರಾ ಅನ್ನುವಂಥ ಪ್ರಶ್ನೆ ಸರ್. ಓಕೆ, ಖಂಡಿತ ಈ ಬಗ್ಗೆ ಹೇಳ್ತಾರೆ ನಮ್ಮ ಶಿಕ್ಷಕರು. ನಿಮ್ಮ ಮೊದಲ ಪ್ರಶ್ನೆ, ಈಗ ಇಲಾಖೆ ನೀಡಿರುವಂಥ 2 ಪ್ರಶ್ನೆ ಪತ್ರಿಕೆಯಲ್ಲಿ ಮುಹಾವರೆ ಮತ್ತು ಉಳಿದ ಕೆಲವು ವ್ಯಾಕರಣಾಂಶಗಳು ಇಲ್ಲ ಅನ್ನೋದು. ಹೌದು ಸರ್. ಆದರೆ ವ್ಯಾಕರಣಾಂಶಗಳಲ್ಲಿ ಈಗಾಗಲೇ ಪಠ್ಯದ ಕೊನೆಯಲ್ಲಿ ಯಾವ್ಯಾವ ವ್ಯಾಕರಣಾಂಶಗಳನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾರೆ ಅನ್ನೋದನ್ನು ನೀಡಲಾಗಿದೆ. ಉದಾಹರಣೆಗೆ ವ್ಯಾಕರಣಾಂಶಗಳಲ್ಲಿ ಪ್ರೇರಣಾರ್ಥಕ ಕ್ರಿಯೆ ಉಂಟು, ವಿಲೋಮ ಶಬ್ದ, ವಿರಾಮ ಚಿಹ್ನೆ, ಅನ್ಯಲಿಂಗ್, ವಚನ್, ಸಮಾನಾರ್ಥಕ ಶಬ್ದ, ಮುಹಾವರೆ, ಸಂಧಿ, ಸಮಾಸ್, ಕಾರಕ ಉಂಟು. ಇಷ್ಟರಲ್ಲಿ ಮುಹಾವರೆಯೂ ಸಹ ಕೇಳ್ಬೋದು, ಕೇಳಬಾರ್ದು ಅಂತೇನೋ ಇಲ್ಲ. ಈ ಕ್ವಶನ್ ಪೇಪರಲ್ಲಿ ಬಿಟ್ಟಿರ್ಬೋದು, ಯಾಕಂದರೆ ಅಲ್ಲಿ 10 ಟಾಪಿಕ್ಸ್ ಉಂಟು ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗಾಗಿ 10 ಕೇಳಲಿಕ್ಕೆ ಆಗೋದಿಲ್ಲ. ಕ್ವಶನ್ ಪೇಪರ್ ಮಾಡುವಾಗ 2 ಯಾವುದಾದ್ರು ಬಿಡಲೇಬೇಕಾಗ್ತದೆ, 2 ವ್ಯಾಕರಣಾಂಶಗಳನ್ನು. ಹಾಗಾಗಿ ಬಿಟ್ಟಿದ್ದಾರೆ. ಮುಹಾವರೆಗಳು ಬರ್ತದೆ ಮತ್ತು ಸಮಾನಾರ್ಥಕ ಶಬ್ದವೂ ಸಹ ಬರ್ತದೆ. ಮತ್ತು ಎರಡನೇ ಪ್ರಶ್ನೆ, ಈಗ ಆ ಪ್ರಶ್ನೆಗೆ ಯಾವ ಕವಿತಾ ನಿಮಗೆ ಅಸಫಲತೆ ಚುನೌತಿ ಹೇ ಪದ್ಯ ಅಲ್ಲ, ಈ ವರ್ಷ ಅದೇ ಪದ್ಯವನ್ನು ಕಂಠಪಾಠಕ್ಕೆ ಬರ್ತದೆ. ಒಂದೇ ಪದ್ಯ, ಹೆಚ್ಚಿನ ಅಂಶ ಅದೇ ಬರ್ತದೆ. ಮತ್ತು ತುಳಸಿಕೆ ದೋಹೆ ಕಳೆದ ವರ್ಷ ಕೊಡ್ತಾ ಇದ್ರು ಅಥವಾ ಅಂತ ಕೊಟ್ಟು, ಈ ವರ್ಷ ಇಲಾಖೆಯೇ 2 ಪ್ರಶ್ನೆ ಪತ್ರಿಕೆಯಲ್ಲಿ ಅದನ್ನು ತೋರಿಸಿಲ್ಲ. ಹಾಗಾಗಿ ಅಸಫಲತೆ ಆಪ್ಷನ್ ಕೊಡ್ತಾ ಇದ್ರು ಮೊದಲು, ಈ ವರ್ಷ ಅದು ಕೊಟ್ಟಿಲ್ಲ. ಹಾಗಾಗಿ 2 ಪ್ರಶ್ನೆ ಪತ್ರಿಕೆಯಲ್ಲಿ ಇಲ್ಲದ ಕಾರಣ ನಾವು ಅದೇ ಪದ್ಯ ಬರ್ತದೆ ಅನ್ನೋದನ್ನು
ಸ್ವಲ್ಪ ನಂಬಬಹುದು. ಖಚಿತವಾಗಿ ಖಚಿತವಾಗಿ ಹೇಳಲಿಕ್ಕೆ ಹೇಳ್ಬೋದು. ಇದು ಅದೇ ಶೇಕಡ ಒಂದು 90% ಖಚಿತವಾಗಿ ಹೇಳ್ಬೋದು. ಅನ್ನುವಂಥದ್ದು. ಮತ್ತೆ ಇನ್ನೊಂದಂದರೆ ಈಗಾಗಲೇ 3 ಪಾಠಗಳನ್ನು ಬಿಟ್ಟಿರುವಾಗ ಕೆಲವು ಪಾಠಗಳಿಗೆ ವೆಯ್ಟೇಜ್ ಜಾಸ್ತಿ ಆಗಬೇಕಾಗ್ತದೆ. 3 ಪಾಠಗಳು ಒಂದು ಪೂರಕ ವಚನ ಬಿಟ್ಟಿರೋದ್ರಿಂದ ಪೂರಕ ವಚನದಿಂದ ಏನು ಸಮಸ್ಯೆ ಆಗುವುದಿಲ್ಲ, ಯಾಕಂದರೆ 2 ಪೂರಕ ವಚನ 4 ಮಾರ್ಕ್ ಇಟ್ಟಿದ್ದಾರೆ. ಮತ್ತು ಇದು ಸಹ ಪ್ರಶ್ನೆಗಳಲ್ಲಿ ಸಾಮಾನ್ಯವಾಗಿ 1-2 ಮಾರ್ಕ್ ಹೆಚ್ಚಾಗಬಹುದು. ಆವಾಗ ಪದ್ಯದಲ್ಲಿ ನಮಗೆ ಬೇರೆ ಪದ್ಯದಲ್ಲಿ ಹೆಚ್ಚು ಮಾರ್ಕ್ ಕೇಳಲಿಕ್ಕೆ ಅವಕಾಶ ಇರುವುದಿಲ್ಲ. ಹಾಗಾಗಿ ಪದ್ಯ ನಾವು 90% ನಂಬೋದು. ಸರಿ ಸರಿ, ನಾವು ಮುಂದಿನ ಕರೆಗೆ ಹೋಗುವ. ಥ್ಯಾಂಕ್ ಯು. ಮುಂದಿನ ಕರೆ. ಹಲೋ ಹಲೋ, ಹೇಳಿ, ನಿಮ್ಮ ಹೆಸರೇನು, ಯಾವ ಸ್ಕೂಲಿಂದ ಮಾತಾಡ್ತಾ ಇದ್ದೀರಿ? ನಿಧಿ, ಗೌರ್ಮೆಂಟ್ ಹೈಸ್ಕೂಲ್ ಚೇಳಾರಿಂದ. ಚೇಳಾಯರು. ಹೇಳಿಮ್ಮ, ನಿಮ್ಮ ಪ್ರಶ್ನೆ ಹೇಳಿ. ಅನುರೂಪತ ಪ್ರಶ್ನೆಗಳಲ್ಲಿ ಅಭ್ಯಾಸದಿಂದ ಬರುತ್ತದೆ ಅಥವಾ ಪಾಠದ ನಡುವಿಂದ ಕೇಳ್ತಾರಾ? ಓಕೆ, ಬೇರೆ ಪ್ರಶ್ನೆ ಇದೆಯಾ? ಮತ್ತೇನಾದ್ರು ಪ್ರಶ್ನೆ ಇದೆಯಾ? ಇಲ್ಲ ಇಲ್ಲ. ಸರಿ, ಇದು ಪಾಠದ ಅನುರೂಪತ ಸಾಮಾನ್ಯವಾಗಿ ಪಾಠದ ಮಧ್ಯದಲ್ಲಿ ಕೊಟ್ಟರೆ ಅದು ಕಠಿಣತೆಯಲ್ಲಿ ಹೋಗ್ತದೆ. ಒಂದು ಪ್ರಶ್ನೆ ಕೊಡ್ಬೋದು, ಯಾಕಂದರೆ ಈ ಕವಿ ಪರಿಚಯ ಕೊಡುವಾಗ ಅಭ್ಯಾಸದಲ್ಲಿ ಎಲ್ಲಿಯೂ ಸಹ ಕವಿ ಪರಿಚಯಕ್ಕೆ ಸಂಬಂಧಪಟ್ಟಾಗೆ ಬಹುಶಃ ತುಳಸಿದಾಸಲ್ಲಿ ಒಂದು ಕ್ವಶನ್ ಇರ್ಬೋದೇನೋ, ಅದನ್ನು ಬಿಟ್ಟರೆ ಬೇರೆ ಎಲ್ಲೂ ಸಹ ಕೊಡಲಿಲ್ಲ. ಹಾಗಾಗಿ ನೀವು ಅಭ್ಯಾಸದಲ್ಲಿ ನೀಡಿರುವಂತಹ ಅಂದರೆ ಪಠ್ಯಪುಸ್ತಕದಲ್ಲಿ ನೀಡಿದಾರಲ್ಲ ಅದನ್ನು ನೋಡ್ಕೊಳ್ಳಿ. ಮತ್ತು ಇದು ಪಾಠದ ವಿಧಿಗಳುಂಟು, ಗೊತ್ತಿದೆಯಾ? ಈಗ ಉದಾಹರಣೆಗೆ ಕಾಶ್ಮೀರಿ ಸೇಬ್ ಕಹಾನಿ, ಗೆಲ್ಲು ಡ್ಯಾಶ್ ಅಂತ ಕೇಳ್ಬೋದು. ಮತ್ತು ಸೂರ್ದಾಸ್ ಅವರ ಈಗ ರಾಮ್ ಭಕ್ತಿ ಶಾಖ, ಸೂರ್ದಾಸ್ ಕೃಷ್ಣ ಭಕ್ತಿ ಶಾಖ, ತುಳಸಿದಾಸ್ ಡ್ಯಾಶ್ ಅಂತ ಕೇಳ್ಬೋದು. ಈ ರೀತಿ ಕೇಳ್ಬೋದು. ಪಾಠದ ಒಳಗೆ ಅಂದರೆ ಅದು ಇದರಲ್ಲಿ ಕವಿ ಪರಿಚಯದಲ್ಲಿ ಬಹುಶಃ ಲೇಖಕರ ಪರಿಚಯದಲ್ಲಿ ಒಂದು ಪ್ರಶ್ನೆ ಕೇಳ್ಬೋದು. ಉಳಿದದು ಸಾಧಾರಣ ಅಭ್ಯಾಸದಲ್ಲಿ ಕೇಳ್ತಾರೆ. ಥ್ಯಾಂಕ್ ಯು ಸರ್. ಮುಂದಿನ ಕರೆ. ಮುಂದಿನ ಕರೆ. ಹಲೋ 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 ಹಲೋ, ಮಾತನಾಡಿ. ಪ್ರಶ್ನೆ ಕೇಳಿ. ಯಾರು? ನಾವು ಬಲ್ಮಠ ಶಾಲೆಯಿಂದ. ಬಲ್ಮಠ ಶಾಲೆಯಿಂದ. ನಿಮ್ಮ ಹೆಸರೇನು? ನನ್ನ ಹೆಸರು ಸಾವಿತ್ರಿ ಅಂತ. ಕಾರಕಗಳನ್ನು ಹೇಗೆ ಸುಲಭವಾಗಿ ಪತ್ತೆ ಹಚ್ಚಬಹುದು ಸರ್? ಇನ್ನೊಮ್ಮೆ ನಿಮ್ಮ ಪ್ರಶ್ನೆ ಕೇಳಿ, ಸರಿಯಾಗಿ ಸ್ಪಷ್ಟ ನೀವು ಕೇಳ್ತಾ ಇಲ್ಲ. ನಿಮ್ಮ ರೇಡಿಯೋನ ಸ್ವಲ್ಪ ದೂರ ಇಟ್ಟು ಮಾತಾಡಿ, ತುಂಬಾ ಅಸ್ಪಷ್ಟ ಇದೆ ನಿಮ್ಮ ಮಾತು. ಕಾರಕಗಳನ್ನು ಸುಲಭವಾಗಿ ಹೇಗೆ ಪತ್ತೆ ಹಚ್ಚಬಹುದು ಸರ್? ಓಕೆ, ಸರಿ. ಕಾರಕಗಳನ್ನು ಸರಿ, ಸುಲಭವಾಗಿ ಹೇಗೆ ಇದಕ್ಕೆ ಪತ್ತೆ ಹಚ್ಚಬಹುದು? ಸ್ವಲ್ಪ ಹಿಂದಿಯಲ್ಲಿ ಸ್ವಲ್ಪ ಕಷ್ಟ ಅಲ್ಲ, ಯಾವುದು ಕಷ್ಟ ಅಲ್ಲ, ಅದು ಸ್ವಲ್ಪ ಕಷ್ಟ ಅಂತ ಅನಿಸಿದರೆ ಸ್ವಲ್ಪ ಕಾರಕದ್ದು. ಅದರಲ್ಲಿ ಹೆಚ್ಚು ಕೇಳುವಂಥ ಕಾರಕಗಳಲ್ಲಿ ಕಾ, ಕೆ ಮತ್ತು ಕಿ ಎನ್ನುವಂಥ ಕಾರಕವನ್ನು ಜಾಸ್ತಿ ಕೇಳ್ತಾರೆ. ಇದು ಸಂಬಂಧ ಕಾರಕಕ್ಕೆ ಸಂಬಂಧಪಟ್ಟದ್ದು. ಅದು ಸ್ವಲ್ಪ ಸುಲಭ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿದರೆ, ಕಾ ಕೆ ಕಿಯನ್ನು ಗುರುತಿಸುವ ಸಂದರ್ಭದಲ್ಲಿ ನಾವು ಬಿಟ್ಟ ಸ್ಥಳ ಕೊಡ್ತಾರಲ್ವ, ಈ ಜಾಗ ಬಿಟ್ಟು ನೆಕ್ಸ್ಟ್ ಒಂದು ಶಬ್ದ ಇರುತ್ತೆ. ನೆಕ್ಸ್ಟ್ ಇರುವಂಥ ಶಬ್ದ ಒಂದು ವೇಳೆ ಅದು ಪುಲ್ಲಿಂಗ ಆಗಿದ್ದರೆ ಇಲ್ಲಿ ಕಾವನ್ನು ಸೇರಿಸೋದು, ಒಂದು ವೇಳೆ ಅದು ಸ್ತ್ರೀಲಿಂಗ ಆಗಿದ್ದರೆ ಇಲ್ಲಿ ಕೀಯನ್ನು ಸೇರಿಸಬೇಕು, ಸಂಬಂಧಕಾರಕ. ಒಂದು ವೇಳೆ ಅದು ಪುಲ್ಲಿಂಗ ಬಹುವಚನ ಆಗಿತ್ತು ಅಂತ ಹೇಳಿದರೆ ಕೆಯನ್ನು ಸೇರಿಸುವಂಥದ್ದು. ಮತ್ತು ನೇಯನ್ನು ಯಾವಾಗಲೂ ಕೂಡ ಎಲ್ಲಿರುತ್ತೆ ಹೇಳಿದರೆ ಕರ್ತೃಕಾರವಿನ ನಂತರ. ಯಾರೋ ಒಂದು ಕೆಲಸ ಆಗ್ತಾ ಉಂಟು, ಒಬ್ಬ ವ್ಯಕ್ತಿ ಹೆಸರಿದೆ, ಆ ಹೆಸರಿನ ನಂತರ ಏನಾದ್ರು ಡ್ಯಾಶ್ ಇತ್ತು ಅಂತ ಹೇಳಿದರೆ, ಬಿಟ್ಟ ಸ್ಥಳ ಇತ್ತು ಹೇಳಿದರೆ ಅಲ್ಲಿ ಕರ್ತೃಕಾರಕ ನೇಯನ್ನೇ ಬಳಸಬೇಕು. ಮತ್ತು ಸೇ ಅನ್ನುವಂಥದ್ದು ಯಾವಾಗ ರೀತಿಯಲ್ಲಿ ಬಳಸ್ತೇವೆ ಅಂತ ಹೇಳಿದರೆ, ಯಾವುದೊಂದು ಕೆಲಸ ಆಗ್ತಾಯಿದೆ, ಉದಾಹರಣೆಗೆ ಒಬ್ಬ ಬರೀತಾ ಇದ್ದಾನೆ, ಬರೆಯೋತ್ತಿಗೆ ಒಂದು ಸಾಧನ ಬೇಕು, ಪೆನ್ ಬೇಕು. ಪೆನ್ ಸೇ ಅಂತ ಹೇಳಿದರೆ ಅಲ್ಲಿ ಯಾವುದೇ ಒಂದು ಕೆಲಸ ಆಗ್ತಾಯಿದ್ರೆ ಆಂಕ್ ಸೇ, ನೋಡುವ ಕೆಲಸ ಆಗ್ತಾಯಿದ್ರೆ ಆಂಕ್ ಸೇ ಅಂತೇಳಿ ಯಾವುದೋ ಒಂದು ವಸ್ತುವನ್ನು ಬಳಸಿ ಒಂದು ಕೆಲಸ ಆಗ್ತಾ ಇದ್ದ ಸಂದರ್ಭದಲ್ಲಿ ಅಲ್ಲಿ ಸೇ ಎನ್ನುವಂಥ ಕಾರಕವನ್ನು ಬಳಸುವಂಥದ್ದು. ಸೇಯನ್ನು ಇನ್ನೊಂದು ಸಲ ಬಳಸ್ತೇವೆ. ವಸ್ತುಗಳು ದೂರ ದೂರ ಆಗುವಾಗೂ ಕೂಡ ಸೇ ನಮಗೆ ನೋಡಿತನ ಅನಿಸುತ್ತೆ. ಪೇಡ್ ಸೇ ಪತ್ತಾ ಗಿರ ಅಂತ ಹೇಳಿದರೆ ಮರದಲ್ಲಿರುವಂಥ ಎಲೆ ಕೆಳಗೆ ಬಿತ್ತು ಅಂತ ಹೇಳಿದರೆ ಅಲ್ಲಿಂದ ದೂರ ಆಯಿತು. ದೂರ ಆಗುವ ಸಂದರ್ಭದಲ್ಲಿ ಈ ಸೇಯನ್ನು ಬಳಸುವಂಥದ್ದು. ಹೀಗೆ ಈ 3 ಕಾರಕಗಳನ್ನು ಸ್ವಲ್ಪ ಕರೆಕ್ಟಾಗಿ ಗೊತ್ತಾದರೆ ಇನ್ನು ಒಂದು ಕಾರಕವನ್ನು ನಾವು ಸುಲಭದಲ್ಲಿ ಗುರುತಿಸ್ಬೋದು. ಮತ್ತು ಕಾರಕಕ್ಕೆ ಸ್ವಲ್ಪ ನೀವು ಆದಷ್ಟು ಓದ್ತಾ ಇದ್ದರೆ ಅಥವಾ ಕಾರಕಕ್ಕೆ ಸಂಬಂಧಪಟ್ಟಂಥ ಲಾಸ್ಟ್ ಏನು ಪುಸ್ತಕದಲ್ಲಿದೆಯೋ ಅದನ್ನು ಸ್ವಲ್ಪ ನೋಡಿಕೊಂಡ್ರೆ ಇನ್ನೂ ಸುಲಭ ಆಗುತ್ತೆ. ಸಂಬಂಧಕಾರಕ ಮತ್ತು ಕರ್ತೃಕಾರಕ ಮತ್ತೊಂದು ಸೇ, ಅದನ್ನೊಂದು 3 ಕರೆಕ್ಟಾಗಿ ಗುರುತಿಸ್ಲಿಕ್ಕೆ ಅಂತ ಹೇಳಿದರೆ ಇನ್ನು ಉಳಿದದನ್ನು ಒಂದಿಷ್ಟು ಸುಲಭ ಆಗ್ಬೋದು ಅಂತ ಹೇಳಿ ಅಷ್ಟೇ. ಸರಿ, ಅವರ ಸಮಸ್ಯೆ ಪರಿಹಾರ ಆಯಿತು ಅಂತ ತಿಳ್ಕೊಳ್ತೇನೆ. ಮುಂದಿನ ಕರೆಗೆ ಹೋಗುವ. ಹಲೋ ಹಲೋ, ಹಾಂ, ಹೇಳಿ, ನೀವು ಯಾರು ಮಾತಾಡ್ತಾ ಇದ್ದೀರಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನನ್ನ ಹೆಸರು ಕೃಪೇಕ್ಷ ಅಂತ, ನಾನು ಸಜಿಪಮೂಡ ಶಾಲೆಯಿಂದ ಮಾತಾಡ್ತಿದ್ದೇನೆ. ಕೃಪೇಕ್ಷ, ಸಜಿಪಮೂಡ. ನಿಮ್ಮ ಪ್ರಶ್ನೆ ಕೇಳಿ.
ಭಾವಾರ್ಥ ದೋಹೆ ಬಿಟ್ಟು ಬೇರೆ ಹಾಡಿನಿಂದ ಬರ್ತದ ಅಂತ. ಭಾವಾರ್ಥ ದೋಹೆ ಬಿಟ್ಟು ಬೇರೆ ಭಾವಾರ್ಥ ದೋಹೆಯಲ್ಲೇ ಕೇಳ್ತಾರೆ. ಹಾಗೆ ಅವಾಗೊಂದು ಪ್ರಶ್ನೆಗೆ ಉತ್ತರವನ್ನು ಈಗಾಗ್ಲೇ ಕೊಟ್ಟಿದ್ವಿ, ಉತ್ತರ ಉತ್ತರ ಹೇಳಿದ್ವಿ. ದೋಹೆಯ ಆ 4 ದೋಹೆಗಳ ಭಾವಾರ್ಥವನ್ನು ನೀವು ಅಭ್ಯಾಸ ಮಾಡಿಬಿಡಿ. ಒಂದು ವೇಳೆ 2 ವಾಕ್ಯದ ಪ್ರಶ್ನೆ ಬಂತು ಹೇಳಿದ್ರು ಅದಕ್ಕೆ ಬರಿಬೋದು. ಮತ್ತು ಆದಷ್ಟು ಭಾವಾರ್ಥ ಸಿಂಪಲ್ ಆಗಿರಲಿ. ಪುಸ್ತಕದಲ್ಲಿ ಕೊಟ್ಟಿರುವಂಥ ಏನು ದೊಡ್ಡ ದೊಡ್ಡದಿದೆ ಅದನ್ನು ಆದಷ್ಟು ಸಿಂಪಲ್ ಆಗಿ ಕಲ್ತ್ಕೊಂಡ್ರೆ ಬಹಳ ಒಳ್ಳೆಯದು. ಹಾಗಾಗಿ ಭಾವಾರ್ಥ ಅದೇ ದೋಹೆಯ ಮೇಲೆ ಬರುತ್ತೆ. 4ರಲ್ಲಿ ಯಾವುದು ಬರುತ್ತೆ ಅಂತ ಹೇಳಲಿಕ್ಕಿಲ್ಲ, 4ರಲ್ಲಿ ಒಂದು ಗ್ಯಾರಂಟಿ ಬರುತ್ತೆ. ಮುಂದಿನ ಕರೆಗೆ ಹೋಗುವ. ಹಲೋ ಹಲೋ ಹಲೋ, ಹೇಳಿ. ನಮಸ್ತೆ, ನನ್ನ ಹೆಸರು ಸಂಧ್ಯಾ. ಎಲ್ಲಿಂದ? ಸರ್ಕಾರಿ ಪ್ರೌಢಶಾಲೆ ಮಳಗಿಂದ. ಓಕೆ. ಪದ್ಯ ಎಷ್ಟು ಮಾರ್ಕ್ಸಿಗೆ ಬರುತ್ತದೆ ಮತ್ತೆ ಯಾವ ಪದ್ಯ ಬರ್ತದೆ ಅಂತ? ಎಷ್ಟು ಬೇರೆ ಪ್ರಶ್ನೆ ಇದೆಯಾ ಸಂಧ್ಯಾ? ಬೇರೆ ಪ್ರಶ್ನೆ ಇದೆಯಾ ಮತ್ತೆ? ಇಲ್ಲ. ಓಕೆ. ವಿದ್ಯಾರ್ಥಿಗಳ ಈಗಾಗಲೇ ಪದ್ಯದ ಕಂಠಪಾಠ ಪದ್ಯದ ಬಗ್ಗೆ ಈಗಾಗಲೇ ಅನೇಕ ಬಾರಿ ಹೇಳಿದು ನಾವು. ಪದ್ಯ 4 ಮಾರ್ಕಿಗೆ ಬರುವಂಥ ಅದು ಪ್ರತಿ ವರ್ಷವೂ ಸಹ. ಈ ವರ್ಷವೂ ಸಹ 4 ಮಾರ್ಕಿಗೆ ಬರ್ತದೆ. ಅಸಫಲತೆ ಏಕ್ ಚುನೌತಿ ಹೇ ಪದ್ಯವನ್ನು ಕಲಿಯಿರಿ. ಅಂದರೆ ಮೌಖಿಕವಾಗಿ ಕಲಿತ್ರೆ ಆಗೋದಿಲ್ಲ, ಲಿಖಿತವಾಗಿ ಬರಬೇಕಾಗ್ತದೆ. ಕರೆಕ್ಟ್, ಅದನ್ನೊಂದು ಕಲಿಯಿರಿ. ಮತ್ತು ಅದೇ ಪದ್ಯ ಬರ್ತದೆ, ಅದನ್ನು ಕಲಿಯಿರಿ. ಮತ್ತೇನಾದ್ರು ಪ್ರಶ್ನೆ ಉಂಟಾ? ಇಲ್ಲ. ಸರಿ ಸರಿ, ಓಕೆ. ಮುಂದಿನ ಕರೆ. ಹಲೋ ಹಲೋ, ಪರ್ವಿನಾ ಬಾನು, ಸಜಿಪಾಮುಡ ಬಂಟ್ವಾಳದಿಂದ. ಹೇಳಿ, ನಿಮ್ಮ ಪ್ರಶ್ನೆ ಕೇಳಿ. ಇದು ಸಮಾಸಗಳು ಪಾಠದಿಂದಲೇ ಬರ್ತದ ಅಥವಾ ಬೇರೆ ಕಡೆಯಿಂದ ಬರ್ತದ? ಹೊರಗಿಂದ. ಮತ್ತೆ ಸಮಾಸವನ್ನು ಹೇಗೆ ಸುಲಭವಾಗಿ ಅರ್ಥ ಮಾಡಿಕೊಳ್ಬಹುದು ಹೇಳ್ತೀರಾ? ಓಕೆ, ಖಂಡಿತ. ಸಮಾಸಗಳು ಸಾಮಾನ್ಯ ಪಾಠ ಪುಸ್ತಕದ ಒಳಗೆ ಸ್ವಲ್ಪ ಕಮ್ಮಿ ಇದೆ ಅಂದ್ಕೊಳ್ತೇನೆ ನಾನು. ನೀವು ಅಭ್ಯಾಸ ಮಾಡಿರ್ಬೋದು. ಅಭ್ಯಾಸ ಕೊನೆಯಲ್ಲಿ ಈಗಾಗಲೇ ಸಮಾಸ ಅನ್ನೋ ವ್ಯಾಕರಣಾಂಶದಲ್ಲಿ ಕೆಲವು ಸಮಾಸ ಶಬ್ದಗಳನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಕೇಳ್ತಾರೆ ಪ್ರಶ್ನೆಗಳನ್ನು. ಸಮಾಸವನ್ನು ಬಹಳ ಸುಲಭದಲ್ಲಿ ಗುರುತಿಸೋದು ಅಂದರೆ ನಾವು ಸಾಮಾನ್ಯವಾಗಿ ಒಂದು ಉದಾಹರಣೆಯನ್ನು ಇಟ್ಕೊಂಡು ಅದನ್ನು ಆ ಉದಾಹರಣೆ ಮೂಲಕ ಸಮಾಸದ ಏನು ನಿಯಮ ಉಂಟು ಅದನ್ನು ತಿಳ್ಕೊಡು ಭಾಳ ಒಳ್ಳೆಯದು. ಉದಾಹರಣೆಗೆ ಮಾತಾಪಿತಾ ದ್ವಂದ್ವ ಸಮಾಸ ಬರ್ತದೆ. ಈ ದ್ವಂದ್ವ ಸಮಾಸವನ್ನು ನಾವು ತಿಳ್ಕೊಳ್ಬೇಕಾದ್ರೆ ಆ ರೀತಿಯದೊಂದು 2 ಉದಾಹರಣೆಯನ್ನು ನೆನಪಲ್ಲಿಟ್ಕೊಂಡ್ರೆ ಆಗ್ತದೆ. ಇನ್ನೊಂದು ತತ್ಪುರುಷ ಸಮಾಸಕ್ಕೆ ಉದಾಹರಣೆಗೆ ಪೂರ್ವಪದ ಪ್ರಧಾನ ಆಗಿರ್ತದೆ ಕೆಲವು ಶಬ್ದಗಳಲ್ಲಿ, ಕೆಲವರಲ್ಲಿ ಪೂರ್ವಪದ ಮತ್ತು ಉತ್ತರ ಪದ ಎರಡೂ ಪ್ರಧಾನ ಆಗಿರ್ತದೆ. ಈಗ ದ್ವಂದ್ವ ಸಮಾಸ ತಗೊಂಡ್ರೆ ಪೂರ್ವಪದ ಮತ್ತು ಉತ್ತರ ಪದ ಎರಡೂ ಸಹ ಪ್ರಧಾನ ಆಗಿರ್ತದೆ. ಅಂತಹ ಒಂದೊಂದು ಉದಾಹರಣೆಗಳನ್ನು ಇಟ್ಕೊಂಡ್ರೆ ನಾವು ಸುಲಭದಲ್ಲಿ ಈ ಸಮಾಸಗಳನ್ನು ನೆನಪಲ್ಲಿ ಇಟ್ಕೊಳ್ಬೋದು. ಮತ್ತು ಸಾಮಾನ್ಯವಾಗಿ ದ್ವಂದ್ವ ಸಮಾಸದೊಟ್ಟಿಗೆ ದ್ವಿಗು ಸಮಾಸ ಮೊದಲು ಸಂಖ್ಯೆ ಬರ್ತದೆ. ಮತ್ತು ಉಳಿದ ಪದ ಪೂರ್ಣ ಪದ ಏನಾಗಿರ್ತದೆ, ಸಮೂಹವಾಚಕ ಆಗಿರ್ತದೆ. ಉದಾಹರಣೆಗೆ ಪಂಚವಟಿ ಅನ್ನೋ ಶಬ್ದ ಇದೆ, ಮೊದಲನೆಯದ್ದು ಸಂಖ್ಯಾ ಸೂಚಕ ಆಗಿರ್ತದೆ, ಮುಂದಿನ ಶಬ್ದ ಇಡೀ ಶಬ್ದ ಏನಾಗಿರ್ತದೆ, ಸಮೂಹ ಸೂಚಕವಾಗಿರ್ತದೆ. ಈ ರೀತಿ ಒಂದೊಂದು ಉದಾಹರಣೆ ಇಟ್ಕೊಂಡ್ರೆ ಬಹಳ ಸುಲಭದಲ್ಲಿ ಸಮಾಸವನ್ನು ನಾವು ನೆನಪಲ್ಲಿ ಇಟ್ಕೊಳ್ಬೋದು. ಸರಿ, ಮುಂದಿನ ಕರೆ. ಹಲೋ ಹಲೋ. ನೀವು ಯಾರು ಮಾತಾಡ್ತಿದ್ರಿ, ಎಲ್ಲಿಂದ ಮಾತಾಡ್ತಿದ್ರಮ್ಮ? ಹಲೋ, ನಮಸ್ತೆ, ನನ್ನ ಹೆಸರು ತೇಜಸ್ವಿನಿ ಅಂತ. ತೇಜಸ್ವಿನಿ, ಹೇಳಿ. ಎಲ್ಲಿಂದ, ಯಾವ ಶಾಲೆ? ಕರೆಕ್ಟ್ ಆಗಿದೆ. ಬೇರೆ ಕರೆ ಇದೆಯಾ? ಸರಿ, ಅವರ ಹೆಚ್ಚಿನ ಮಕ್ಕಳ ಪ್ರಶ್ನೆ ನೋಡುವಾಗ ಅವರಿಗೆ ಪದ್ಯ ಭಾಗದಿಂದ ಎಷ್ಟು, ಗದ್ಯ ಭಾಗದಿಂದ ಎಷ್ಟು ಅನ್ನೋ ಒಂದು ಏನು ಹೌದು ಆ ಗೊಂದಲ ಇದ್ದ ಹಾಗೆ ಕಾಣ್ತದೆ ಸರ್. ಸಾಮಾನ್ಯವಾಗಿ 6 ಪದ್ಯಗಳಿದೆ ಈ ವರ್ಷ. ಯಾಕಂದರೆ ಈ ವರ್ಷ ಪದ್ಯಗಳನ್ನು ಯಾವುದು ಬಿಟ್ಟಿಲ್ಲ. ಪ್ರಶ್ನೆಗಳು 9 ಪ್ರಶ್ನೆ ಇರ್ತದೆ, ಮತ್ತು 20 ಮಾರ್ಕಿಗೆ ಪ್ರಶ್ನೆಗಳು ಬರ್ತದೆ. ಮತ್ತು ಪಾಠಗಳು 8 ಪಾಠಗಳುಂಟು. 8 ಪಾಠದಲ್ಲಿ 15 ಪ್ರಶ್ನೆಗಳು ಬರ್ತದೆ. ಅದು ಅನುರೂಪತ ಇರ್ಬೋದು, ಏಕವಾಕ್ಯ, ದೋ ವಾಕ್ಯ, 3 ವಾಕ್ಯ ಇರ್ಬೋದು. 15 ಪ್ರಶ್ನೆಗಳಿರ್ತದೆ, 32 ಮಾರ್ಕಿಗೆ ಅಂಕಗಳಿರ್ತದೆ. ಮತ್ತು ವ್ಯಾಕರಣಾಂಶದಲ್ಲಿ 8 ಮಾರ್ಕ್ ಇರ್ತದೆ, 8 ಪ್ರಶ್ನೆಗಳು ಇರ್ತದೆ. ಪೂರಕ ವಾಚನದಲ್ಲಿ ಈಗಾಗಲೇ ಹೇಳಿದೆ, 1 ಪೂರಕ ವಾಚನವನ್ನು ತೆಗೆದಿದ್ದಾರೆ, 3ರಲ್ಲಿ 2 ಪೂರಕ ವಾಚನ ಉಂಟು. ಅದರಲ್ಲಿ 4 ಮಾರ್ಕಿಗೆ 2 ಪ್ರಶ್ನೆ ಬರ್ತದೆ. ಅದರಲ್ಲಿ ವಿಶೇಷತೆ ಏನೆಂದರೆ 2 ಪ್ರಶ್ನೆಗಳನ್ನು ಕೊಡ್ತಾರೆ. ಈಗ ಶನಿ ಅಂತ ಪಾಠ ಕೊಟ್ಟಾಗ ಆ ಶನಿ ಪಾಠದಲ್ಲಿ 2 ಪ್ರಶ್ನೆಯನ್ನು ಕೇಳ್ತಾರೆ, ಅಥವಾ ಅಂತ.
ಮತ್ತು ಸತ್ಯಕ್ಕೆ ಮಹಿಮದಲ್ಲೂ 2 ಪ್ರಶ್ನೆಯನ್ನು ಕೇಳ್ತಾರೆ ಅಥವಾ ಅಂತ, ಒಂದು ಪ್ರಶ್ನೆಗೆ ಉತ್ತರ. ಸರ್ ಮುಂದುವರಿಸುವ ಸರ್, ಒಂದು ಕರೆ ಇದೆ ಕೊಡುವ. ಹಲೋ ಹಲೋ ಹಲೋ, ಹಾಂ, ಯಾರು ಮಾತಾಡ್ತಾ ಇದ್ದೀರಿ? ನಾನು ಸೋನಲ್, ಸೈನ್ ವಿಕ್ಟರ್ಸ್ ಗರ್ಲ್ಸ್ ಹೈಸ್ಕೂಲ್ ಪುತ್ತೂರಿಂದ. ಹಾಂ, ಓಕೆ. ಹೇಳಿ. ಕನ್ನಡ ಅಥವಾ ಅಂಗ್ರೇಜಿ ಮೇ ಅನುವಾದ ಕರೋ, ಅದರ ಯಾವ ಪಾಠದಿಂದ ಬರ್ಬೋದು? ಕನ್ನಡ ಮೇ ಅನುವಾದ ಕರೋ ಅನ್ನುವಂಥದ್ದು. ಯಾವ ಬೇರೆ ಪಾಠ ಪ್ರಶ್ನೆ ಇದೆಯಾ? ಇಲ್ಲ. ಓಕೆ. ಇದು ಯಾವ ಪಾಠದ್ದು ಅಂತೇಳಿ ಹೇಳೋದು ಸ್ವಲ್ಪ ಕಷ್ಟ ಆದಿತ್ತು. ಆದರೆ ಇದ್ದದ್ರಲ್ಲಿ ಅನುವಾದ ಸುಲಭ ಬರುತ್ತೆ. ಮೊದಲೆಲ್ಲ 4 ವಾಕ್ಯ ಕೊಡ್ತಾಯಿದ್ರು, ಈಗ 3 ವಾಕ್ಯವನ್ನು ಅದು ಕಂಟಿನ್ಯೂ ಆಗಿ ಕೊಡ್ತಾರೆ. ಒಂದು ಪ್ಯಾರಾಗ್ರಾಫ್, ಯಾವುದಾದ್ರು ಒಂದು ಪಾಠದ ಇಂಪಾರ್ಟೆಂಟ್ ಪ್ಯಾರಾಗ್ರಾಫನ್ನು ಅನುವಾದಕ್ಕೆ ಕೊಡ್ತಾರೆ. ಮತ್ತು ಅನುವಾದವನ್ನು ಮಾಡುವತ್ತಿಗೆ ಒಂದು ಗಮನದಲ್ಲಿ ಇರಬೇಕು. ಅದು ಅನುವಾದ ಶಬ್ದಾನುವಾದ ಆದರೂ ಆದೀತು, ಭಾವಾನುವಾದ ಆದರೂ ಆದೀತು. ನೇರವಾಗಿ ಆ ಅರ್ಥವನ್ನು ಬರುವ ಹಾಗಿದ್ರೆ ಆಯಿತು. ನೇರ ಶಬ್ದವೇ ನಮಗೆ ಅನುವಾದ ಮಾಡಬೇಕಂತೂ ಇಲ್ಲ, ಆ ಫೀಲಿಂಗ್ಸ್ ಬಂದರೆ ಆಯಿತು. ಆ ಭಾವನೆ ಬರುವ ಹಾಗೆ ನೀವು ಬೇರೆ ಯಾವ ಶಬ್ದಗಳನ್ನು ಕೂಡ ಬಳಸಬೇಕು. ಹೌದು. ಮತ್ತು ಯಾವುದೇ ಕಾರಣಕ್ಕೂ ಅನರ್ಥವಾಗಿರುವಂಥದ್ದು, ಅರ್ಥ ಸರಿಯಿಲ್ಲದ ವಾಕ್ಯಗಳನ್ನು ಯಾವುದೇ ಕಾರಣಕ್ಕೂ ಬಳಸಲಿಕ್ಕೆ ಹೋಗಬೇಡಿ. ಕ್ಲೀನಾಗಿ ಅರ್ಥ ಆಗಬೇಕು, ಆ ಭಾವನೆ ಬಂತು ಹೇಳಿದರೂ ಕೂಡ ಆಗುತ್ತೆ. ಹಾಗಾಗಿ ಅದರಲ್ಲಿ ಒಂದು 3 ಅಂಕವನ್ನು, ಈ ಮಿನಿಮಮ್ ಪಾಸ್ ಆಗಲಿಕ್ಕೆ ಬೇಕಾದಂಥ ಏನು ಮಾರ್ಕ್ಸ್ ಇದೆಯಲ್ಲ, ಆ ಮಾರ್ಕ್ಸ್ ಆ 3 ಅಂಕದಲ್ಲಿ ಖಂಡಿತವಾಗಿ ಒಂದು ಬರುತ್ತೆ, ಪಾಕೆಟಲ್ಲಿರುವಂಥ ಅದು ಮಾರ್ಕ್ಸ್. ಓಕೆ. ಮುಂದಿನ ಕರೆ ಹೋಗುವ. ಹಲೋ ಹಲೋ, ನಾನು ರಾಘವ್ ಅಂತ, ರಾಘವ ಎಲ್ಲಿಂದ? ಎಕ್ಸಲೆಂಟ್ ಸ್ಕೂಲ್ ಮೂಡಬಿದ್ರೆಯಿಂದ. ಓಕೆ ಸರ್, ಇದು ಯಾವ ಪಾಠದಿಂದ ಜಾಸ್ತಿ ವೆಯ್ಟೇಜ್ ಬರುತ್ತೆ? ಅಂದರೆ ಈಗ ಪದ್ಯ ಅಥವಾ ಪಾಠ, ಗದ್ಯ ಆ ರೀತಿಯಲ್ಲಿ ಕೇಳ್ತಾ ಇರೋದಾ? ಒಟ್ಟಾರೆ ಇಡೀ ಪಠ್ಯಕ್ರಮದ ಯಾವ ಪಾಠದ ಮೇಲೆ ಹೆಚ್ಚು ವೆಯ್ಟೇಜ್ ಇದೆ ಅನ್ನುವ ಪ್ರಶ್ನೆಯ? ಒಟ್ಟಾರೆ ಫುಲ್ ಯಾವುದು ಪಾಠದಲ್ಲಿ ಜಾಸ್ತಿ ವೆಯ್ಟೇಜ್ ಇದೆ? ಈಗ ಒಟ್ಟು ಇಡೀ ಪಠ್ಯಕ್ರಮದಲ್ಲಿ ಯಾವ ಒಂದು ಪಾಠದ ಮೇಲೆ ಹೆಚ್ಚು ಅಂಕಗಳ ಒಂದು ವೆಯ್ಟೇಜ್ ಇದೆ ಅನ್ನುವಂಥದ್ದು ರಾಘವ್ ಪ್ರಶ್ನೆ. ಸರ್ ಹಲೋ, ನಮಸ್ತೆ ಸರ್. ರಾಘವ್ ಪ್ರಶ್ನೆಗೆ ಉತ್ತರ ಹೇಳ್ತೇವೆ. ಇನ್ನೊಂದು ಪ್ರಶ್ನೆ ಇದೆ, ತೆಕ್ಕೊಳ್ಳುವ. ಹೇಳಿ, ಎಲ್ಲಿಂದ ಮಾತಾಡೋದು? ನನ್ನ ಹೆಸರು ಅರ್ಪಿತಾ ಅಂತ ಸರ್, ಅಂಗರಗುಂಡಿ ಶಾಲೆ. ಓಕೆ. ಹಲೋ, ಈಗ ರಾಘವ್ ಪ್ರಶ್ನೆ. ರಾಘವರ ಪ್ರಶ್ನೆಗೆ ಉತ್ತರ. ಯಾವ ಪಾಠದಿಂದ ಎಷ್ಟು ಅಂಕಗಳು ಬರ್ತದೆ ಅಂತ ಈ ವರ್ಷ ಅಲ್ಲಿ ನಮಗೆ ನೀಡಿಲ್ಲ ವೆಯ್ಟೇಜ್. ಆದರೆ ಸಾಮಾನ್ಯವಾಗಿ ಈಗ ಕೊಟ್ಟಿರುವಂಥ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿದಾಗ ಕರ್ನಾಟಕ ಸಂಪಾದಕ್ಕೆ 6 ಮಾರ್ಕ್ಗಳ ವೆಯ್ಟೇಜನ್ನು ಕೊಟ್ಟಿದ್ದಾರೆ. ಇಂಟರ್ನೆಟ್ ಕ್ರಾಂತಿಗೆ 5 ಮಾರ್ಕು ಮತ್ತು ಬಸಂತ್ ಕಿ ಸಚ್ಚಾಯಿ ಪಾಠಕ್ಕೆ 5 ಮಾರ್ಕನ್ನು ಕೊಟ್ಟಿದ್ದಾರೆ. ತುಳಸಿ ಕೆ ದೋಹೆ ಪದ್ಯದಲ್ಲಿ 6 ಮಾರ್ಕ್ ಕೊಟ್ಟಿದ್ದಾರೆ. ಯಾಕಂದರೆ ಅಲ್ಲಿ ಕರ್ನಾಟಕ ಸಂಪದ 4 ಮಾರ್ಕಿಗೆ ಕೇಳೋದ್ರಿಂದ ಅಲ್ಲಿ ವೆಯ್ಟೇಜ್ ಸ್ವಲ್ಪ ಜಾಸ್ತಿ ಆಗ್ತದೆ. ಮತ್ತು ಇನ್ನೂ ಒಂದು ಕಾರಣ ಅಂದರೆ 3 ಪಾಠಗಳು ಇಲ್ಲದ ಕಾರಣ ಯಾವುದಾದ್ರೂ ಒಂದು 2-3 ಪಾಠಗಳಿಗೆ ವೆಯ್ಟೇಜ್ ಹಂಚಿ ಹೋಗ್ತದೆ. ಈ ಕರ್ನಾಟಕ ಸಂಪದಕ್ಕೆ ಸಾಮಾನ್ಯವಾಗಿ ವೆಯ್ಟೇಜ್ 4ರಿಂದ 5 ಮಾರ್ಕ್ ಕೊಡ್ತಾರೆ. ಮತ್ತು ಇಂಟರ್ನೆಟ್ ಕ್ರಾಂತಿ ಪಾಠದಲ್ಲೂ ಸಹ 5 ಮಾರ್ಕನ್ನು ಕೊಡುವ ಸಾಧ್ಯತೆ ಇದೆ. ಯಾಕಂದರೆ ಅಲ್ಲಿ 4 ಮಾರ್ಕಿನ ಪ್ರಶ್ನೆಯನ್ನು ಕೇಳೋದ್ರಿಂದ. ಪದ್ಯದಲ್ಲಿ ಸಾಮಾನ್ಯವಾಗಿ ತುಳಸಿ ದೋಹೆ ಬಿಟ್ಟರೆ ಬೇರೆ ಯಾವುದ್ರಲ್ಲೂ ವೆಯ್ಟೇಜ್ ಜಾಸ್ತಿ ಕೊಡಲಿಕ್ಕೆ ಆಗುದಿಲ್ಲ. 4 ಮಾರ್ಕೆ ಅದು ಫೈನಲ್ ಅಂತ ಹೇಳ್ಬೋದು. ಮತ್ತು ಬಸಂತ್ ಕಿ ಸಚ್ಚಾಯಿಯಲ್ಲೂ ಸಹ 5 ಮಾರ್ಕಿನದ್ದು ಕೊಡುವ ಸಾಧ್ಯತೆ ಇದೆ. ಮತ್ತು ಇಮಾನ್ದಾರಂಕೆ ಸಮ್ಮೇಳನದಲ್ಲಿ 4 ಮಾರ್ಕಿನದ್ದು ಕೇಳಿದರೆ ಮಾತ್ರ ಅದರಲ್ಲೂ ಸಹ 1 ಮಾರ್ಕ್ ವೆಯ್ಟೇಜ್ ಜಾಸ್ತಿ ಹೋಗ್ಬೋದು, 5 ಮಾರ್ಕ್. ಹಾಗಾಗಿ ವೆಯ್ಟೇಜ್ ಅಷ್ಟು ಸರಿ ಕೊಡ್ಬೋದು. ಇನ್ನೊಂದು ಕರೆ ಇದೆ. ಈಗ ಅರ್ಪಿತಾ ಅಂಗಾರಗುಂಡಿ ಅವರು ಮಾಡಿದ್ರು. ಹಲೋ ಹಲೋ ಹಲೋ, ಹೇಳಿ, ಯಾರು, ಎಲ್ಲಿಂದ? ಇದು ಸರ್ ಮನಸ್ಸು ಅಂತ ಹೇಳಿ ಸರ್ಕಾರಿ ಪ್ರೌಢಶಾಲೆ ಐವರ್ನಾಡಿಂದ ಮಾತಾಡೋದು. ಹೇಳಿ, ಪ್ರಶ್ನೆ ಕೇಳಿ. ಭಾವಾರ್ಥ ಬರೆಯುವಾಗ ಆಯ್ಕೆ ಬರೆಯಬೇಕಂತ ಕೇಳಿ ಒಂದು ಪ್ರಶ್ನೆ. ಭಾವಾರ್ಥ ಬರೆಯುವಾಗ ಆಯ್ಕೆ ಇರುತ್ತಾ ಅನ್ನೋದು ಪ್ರಶ್ನೆಯ ಅಥವಾ ಆಯ್ಕೆ ಬರೆಯಬೇಕಾ ಅನ್ನೋದು ಪ್ರಶ್ನೆಯ ಮನಸ್ವಿ? ಆಯ್ಕೆ ಬರೆಯಬೇಕಾ ಅನ್ನೋದು ಓಕೆ ಓಕೆ. ಬೇರೆ ಪ್ರಶ್ನೆ? ಬೇರೆ ಪ್ರಶ್ನೆ, ಮೊಹಾವರೆ ಬಿಟ್ಟ ಪಾಠದಿಂದ ಬರಬಹುದಾ ಅಂತ ಹೇಳಿ. ಓಕೆ ಓಕೆ ಓಕೆ. ಪ್ರಶ್ನೆಗೆ ಉತ್ತರ ಹೇಳಿ. ಮೊದಲನೇ ಪ್ರಶ್ನೆಗೆ ಉತ್ತರ ಕೊಡ್ತೇನೆ ನಾನು. ನಿಮ್ಮ ಮೊದಲನೇ ಪ್ರಶ್ನೆ ಭಾವಾರ್ಥದಲ್ಲಿ ಆಯ್ಕೆ, ಈಗ ಕನ್ನಡದಲ್ಲಿ ಕೇಳುವಾಗೆ ಕೇಳ್ತಾ ಇದ್ದೀರಿ. ಅಂದರೆ ಕನ್ನಡದಲ್ಲಿ ಈ ಸಂದರ್ಭ, ಈ ಭಾವಾರ್ಥವನ್ನು ಈ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ ಅಂತ ಕೇಳ್ತಾರೆ. ಆದರೆ ಸಾಮಾನ್ಯವಾಗಿ ಹಿಂದಿಯಲ್ಲಿ ಹಾಗೇನು ಬರೆಯುವಂಥ ಅವಶ್ಯಕತೆ ಇಲ್ಲ. ಸಾಮಾನ್ಯವಾಗಿ ಪ್ರಾರಂಭ ಮಾಡುವಾಗೆ ತುಳಸಿದಾಸ್ ಕಹತೆ ಹೇ ಅಂತಲೇ ಪ್ರಾರಂಭ ಮಾಡ್ತೇವೆ. ಮತ್ತು ಬರಿಬಾರ್ದು ಅನ್ನೋದೇನು ಕಂಡೀಷನ್ ಅಂತೂ ಇಲ್ಲ. ಹಾಗಾಗಿ ನೀವು ದೋಹೆ ಕಾ ನಾಮ್, ದೋಹಾಕಾರ ಅಂತ ಬರೆದ್ರೂ ಸಹ ಉತ್ತಮ.
ಹೌದು ಹೌದು, ಸ್ವಂತವಾಗಿ ಅವ್ರು ಯೋಚನೆ ಮಾಡಿ ಮಾಡಬಹುದು. ಏನು ಅದಕ್ಕೆ ಮಾರ್ಕ್ ಅಂತೂ ಕಟ್ ಮಾಡೋದಿಲ್ಲ. ನೀವು ತುಳಸಿದಾಸ್ ಖಾತೆ ಅಂತ ಪಾವರ್ತ್ ಬರೆದ್ರೆ ಸಾಕಾಗ್ತದೆ. ಸರಿ ಸರಿ. ಇದು ಮುಂದಿನ ಕರೆಗೆ ಇನ್ನೊಂದು ಹೋಗುವ. ಪ್ರಶ್ನೆ ಇತ್ತು ಅವರದ್ದು. ಇನ್ನೊಂದು ಪ್ರಶ್ನೆ ಇತ್ತು, ಮುಹಾವರಿಗೆ ಸಂಬಂಧಪಟ್ಟದ್ದು. ಒಂದು ನಿಮಿಷ. ಹೇಳಿ, ಪ್ರಶ್ನೆ ಹೇಳಿ, ನಾವು ಅದಕ್ಕೆ ಪ್ರಶ್ನೆ ಉತ್ತರ ಹೇಳಿ, ಮತ್ತೆ ಹೇಳ್ತೇವೆ. ಹೇಳಿ. ಹೇಳಿ, ಯಾರು? ಹೌದು. ಹಲೋ ಹಲೋ, ನಮಸ್ತೆ ಸರ್, ನನ್ನ ಹೆಸರು ರಕ್ಷಿತ್ ಅಂತ. ರಕ್ಷಿತ್, ಎಲ್ಲಿಂದ? ನಾನು ಸರ್ಕಾರಿ ಪ್ರೌಢಶಾಲೆ ಕೊನಾಲಿನಿಂದ ಮಾತಾಡ್ತಿದ್ದೇನೆ. ಕೋಣಾಲು. ಹೇಳಿ ರಕ್ಷಿತ್. ಸರ್, ನನ್ನ ಪ್ರಶ್ನೆ ಸರ್, ನಮಗೆ ಪಾಠಗಳಿಂದ ಅಭ್ಯಾಸದಿಂದ ಮಾತ್ರ ಪ್ರಶ್ನೆಗಳು ಬರೆದು ಅಥವಾ ಪಾಠದ ಒಳಗಿಂದ ಕ್ವಶನ್ಗಳು ಬರ್ತವೆ? ಓಕೆ ಓಕೆ, ಒಳ್ಳೆ ಪ್ರಶ್ನೆ. ನಿಮ್ಗೆ ಉತ್ತರ ಹೇಳ್ತಾರೆ. ಬೇರೆ ಪ್ರಶ್ನೆ ಇದೆಯಾ? ಇಲ್ಲ ಸರ್. ಓಕೆ, ಖಂಡಿತ. ಈಗ ಸರ್, ಒಂದು ಆ ಮೊಹಾವರದ ಬಗ್ಗೆ ಒಂದು ಮನಸ್ವಿ ಅವರು ಕೇಳಿದ್ರು, ಅದಕ್ಕೊಂದು ಉತ್ತರ ಹೇಳಿ. ಈ ಪ್ರಶ್ನೆಗೆ ಉತ್ತರ ಈಗ ಪ್ರಶ್ನೆ ಇರುವಂಥದ್ದು, ಬಿಟ್ಟ ಪಾಠಗಳಿಂದ ವ್ಯಾಕರಣಾಂಶಕ್ಕೆ ಪ್ರಶ್ನೆಗಳು ಬರುತ್ತಾ ಅಂತೇಳಿ. ಗಮನಿಸಿದ ಹಾಗೆ ಬಿಟ್ಟ ಪಾಠಗಳಿಂದ ವ್ಯಾಕರಣಾಂಶಗಳನ್ನು ಕೊಡುವ ಸಾಧ್ಯತೆ ಇದೆ. ಯಾಕಂತೇಳಿದ್ರೆ ವ್ಯಾಕರಣಾಂಶಗಳು ಒಂದಕ್ಕೊಂದು ಲಿಂಕ್ ಆಗಿರೋದ್ರಿಂದ, ವಿಲೋಮ ಶಬ್ದಗಳು, ಲಿಂಗಗಳು, ಬಹುವಚನಗಳು ಇವೆಲ್ಲವೂ ಸಮಾಸ ಸಂಧಿಗಳೆಲ್ಲ ಲಿಂಕ್ ಆಗಿರೋದ್ರಿಂದ ಬರುವ ಸಾಧ್ಯತೆ ಇದೆ. ಅದನ್ನು ಕೂಡ ಮುಹಾವರೆಗಳಿದ್ದರೂ ಕೂಡ ಒಂದು 2 ಮುಹಾವರೆಗಳು ಇರ್ಬೋದೇನೋ ಆ ಪಾಠದ. ಹಾಗಾಗಿ ಸ್ವಲ್ಪ ಅದನ್ನು ನೋಡಿಕೊಂಡ್ರೆ ಬೆಸ್ಟ್. ಯಾಕಂತೇಳಿ ಪಾಠದ ಪ್ರಶ್ನೆಗಳನ್ನು ಬಿಡುವ ಚಾನ್ಸಸ್ ಇದೆ ಹೊರತು ಅದರಲ್ಲಿರುವಂಥ ಗ್ರಾಮರ್ ಅಂಶಗಳನ್ನು, ವ್ಯಾಕರಣಾಂಶಗಳನ್ನು ಬಿಡೋದು. ಒಟ್ಟು ವಿದ್ಯಾರ್ಥಿಗಳು ಕೈ ಬಿಟ್ಟಂತ ಪಾಠದ ವ್ಯಾಕರಣಾಂಶಗಳ ಕಡೆಗೂ ಸ್ವಲ್ಪ ಅವರು ಗಮನ ಹರಿಸಿದರೆ ಉತ್ತಮ ಅನ್ನುವಂಥದ್ದು. ಹೋಗಿ ರಕ್ಷಿತ್ ಅವರು ಪ್ರಶ್ನೆ ಮುಂದೆ. ಈಗ ಪಾಠದಲ್ಲಿನ ಅಭ್ಯಾಸದಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗಳನ್ನೇ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾರಾ, ಅಥವಾ ಅದನ್ನು ಬಿಟ್ಟು ಪಾಠದ ಮಧ್ಯದಿಂದನೂ ಕೇಳುವಂಥ ಸಾಧ್ಯತೆ? ಇದು ಸಾಮಾನ್ಯವಾಗಿ ಎಲ್ಲ ವಿದ್ಯಾರ್ಥಿಗಳ ಒಂದು ಸಂದೇಹ. ಏನು ಹೇಳ್ತೀವಿ? ಈ ಸಲ ಸ್ಟಾರ್ಟಿಂಗಲ್ಲೇ ಸರ್ ಹೇಳಿದರು, ಅದು ಕಠಿಣದ ಪರ್ಸೆಂಟೇಜನ್ನು ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಅಂತೇಳಿ. ಕಠಿಣದನ್ನು ತೊಗೊಂಡೋಗಿ ಅಲ್ಲಿ ಸುಲಭದಕ್ಕೆ ಹಾಕಿರುವಂಥದ್ದು. ಈ ಕಠಿಣ ಇರುವಂಥದ್ದೇ ಅದರಲ್ಲಾಗಿತ್ತು. ಪಾಠದ ಮಧ್ಯದ್ದು ಮಗು ಏನನ್ನು ಅರ್ಥೈಸಿಕೊಂಡಿದೆ ಅದರ ಆಧಾರದ ಮೇಲೆ ಪ್ರಶ್ನೆಗಳು ಬರ್ತಾಯಿತ್ತು. ಈಗೆಲ್ಲ ಒಂದು ಕಡೆಗೆ ಆ ಅಂಶವನ್ನು ಕಡಿಮೆ ಮಾಡಿರೋದ್ರಿಂದ ಸ್ವಲ್ಪ ಅಲ್ಲಿಂದ ಬರುವಂಥದ್ದು ಸ್ವಲ್ಪ ಕಡಿಮೆ ಆಗ್ಬೋದು. ಯಾಕಂತೇಳಿ ನಾವು ಒಂದೆರಡು ಮಂಡಳಿಯ 2 ಪ್ರಶ್ನೆಗಳ ಪತ್ರಿಕೆಗಳನ್ನು ನೋಡೋತ್ತಿಗೆ ಆ ರೀತಿಯಾದಂಥ ಅಂಶಗಳು ಕಂಡದ್ದು ಬಹಳ ಕಡಿಮೆ. ಹಾಗಾಗಿ ಅಭ್ಯಾಸದ ಪ್ರಶ್ನೆಗಳೇ ಹೆಚ್ಚಾಗಿ ಬರುವ ಸಾಧ್ಯತೆ ಕೂಡ. ಅಭ್ಯಾಸದಲ್ಲಿರೋ ಪ್ರಶ್ನೆಗಳ ಕಡೆಗೆ ಹೆಚ್ಚು ಗಮನವನ್ನು ವಿದ್ಯಾರ್ಥಿಗಳು ವಹಿಸಿದ್ರು ಒಳ್ಳೆಯದು ಅನ್ನೋದು. ಮುಂದಿನ ಕರೆ. ಸರಿ. ಹಲೋ. ಹಲೋ, ಹಾಂ ಹೇಳಿ, ನೀವು ಯಾರು ಮಾತಾಡ್ತಾ ಇದ್ದೀರಿ, ಎಲ್ಲಿಂದ? ನನ್ನ ಹೆಸರು ಪ್ರಣವ್ ಅಂತ, ನಾನು ವಿದ್ಯಾರಶ್ಮಿಯಿಂದ ಮಾತಾಡ್ತಿದ್ದೀನಿ. ಪ್ರಣವ್, ವಿದ್ಯಾರಶ್ಮಿ ಸವಣ. ಹೇಳಿ. ಹೌದು. ಈಗ ಟೆಕ್ಸ್ಟ್ ಬುಕ್ ಇಂದ ಬರೋ ಕ್ವಶನ್ಸ್ ಡೈರೆಕ್ಟ್ ಬರ್ತದ ಅಥವಾ ಇಂಡೈರೆಕ್ಟ್ ಬರ್ತದ? ಈಗಾಗಲೇ ಈ ಹಿಂದಿನ ಪ್ರಶ್ನೆಗೆ ಅದೇ ಉತ್ತರವನ್ನ ಹೇಳಿತ್ತು, ಆದ್ರೂ ಇನ್ನೊಮ್ಮೆ ಸಂಕ್ಷಿಪ್ತವಾಗಿ ಹೇಳಿಬಿಡಿ ಸರ್. ಟೆಕ್ಸ್ಟ್ ಬುಕ್ ಅಲ್ಲಿ ಬರುವಂಥ ಪ್ರಶ್ನೆಗಳು ನೇರವಾಗಿ ಬರ್ತದೆ. ಈಗ ಉದಾಹರಣೆಗೆ ಸ್ವಲ್ಪ ಚೇಂಜಸ್ ಏನಾದರೂ ಮಾಡೋದಾದರೆ, ಈಗ ಸೋಷಿಯಲ್ ನೆಟ್ವರ್ಕಿಂಗ್ ಬಾರೆ ಮೇಲೆ ಲಿಖಿಯೇ, ಅಲ್ಲಿ ಪ್ರಶ್ನೆ ಹೇಗುಂಟು, ಸೋಷಿಯಲ್ ನೆಟ್ವರ್ಕಿಂಗ್ ಕ್ರಾಂತಿಕಾರಿ ಖೋಜ ಅಂತ ಉಂಟು. ಸ್ವಲ್ಪ ಚೇಂಜಸ್ ಅಂದರೆ ಸೋಷಿಯಲ್ ನೆಟ್ವರ್ಕಿಂಗ್ಗೆ ಬಾರೆ ಮೇಲೆ ಲಿಖಿ ಅಂತ ಕೇಳ್ಬೋದು, ಅಷ್ಟೇ ಬದಲಾವಣೆ ಅಷ್ಟೇ. ಸರಿ ಸರಿ. ಇನ್ನೊಂದು ಕರೆ. ಹಲೋ. ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ, ನೀವು ಯಾರು ಮಾತಾಡ್ತಿದ್ರಿ, ಎಲ್ಲಿಂದ? ನನ್ನ ಹೆಸರು ಭವಿಷ್ಯ ಅಂತ, ಸರ್ಕಾರಿ ಪ್ರೌಢಶಾಲೆ ಬೊಳಂತಿಮೊಗರಿನಿಂದ ಮಾತಾಡ್ತಿದ್ದೀನಿ. ಹಾ ಹೇಳಿ, ನಿಮ್ಮ ಪ್ರಶ್ನೆ ಕೇಳಿ. ನಮ್ಮ ಪ್ರಶ್ನೆ ಸರ್, 1-2 ವಾಕ್ಯಗಳಲ್ಲಿ ಈಗ ನಮಗೆ ಒಂದು ಆನ್ಸರ್ ಬರೀತೇವಲ್ಲ, ಅದರಲ್ಲಿ ಹಿಂದಿ ಪದವನ್ನು ನಮಗೆ ಬರೀಲಿಕ್ಕೆ ಗೊತ್ತಿರುವುದಿಲ್ಲ, ಅದನ್ನು ಇಂಗ್ಲಿಷ್ ಅಲ್ಲಿ ಬರಿಬಹುದಂತ. ಓಕೆ, ಬೇರೆ ಪ್ರಶ್ನೆ ಇದೆಯಾ ಭವಿಷ್? ಬೇರೆ ಇಲ್ಲ ಸರ್. ನಿಮ್ಮ ಮಾಸ್ಟರ್ ಇದ್ದಾರೆ ನಮ್ಮ ಸ್ಟುಡಿಯೋದಲ್ಲಿ, ಖಂಡಿತ ಉತ್ತರವನ್ನು ಕೊಡ್ತಾರೆ. ಎಸ್ ಸರ್. ನಿಮ್ಮ ಪ್ರಶ್ನೆ ಒಳ್ಳೆಯದಿದೆ. ಯಾಕಂದರೆ ಸಾಮಾನ್ಯವಾಗಿ ಕನ್ನಡದಲ್ಲಿ ಬರೆಯುವುದನ್ನು ನಾವು ಮೌಲ್ಯಮಾಪನ ಮಾಡುವಾಗ ನೋಡಿದ್ದೇವೆ ತುಂಬ. ಆದರೆ ಕೆಲವು ಶಬ್ದಗಳನ್ನು ಇಂಗ್ಲೀಷಲ್ಲಿ ಬರಿಬೋದು. ಹಾಗಂತ ಎಲ್ಲ ಶಬ್ದಗಳು ಇಂಗ್ಲೀಷ್ ಆದರೆ ಅದು ಇಂಗ್ಲೀಷ್ ಭಾಷೆ ಆಗಿ ಹೋಗ್ತದೆ. ಹಾಗಾಗಿ ತೃತೀಯ ಭಾಷೆ ಆಗಿರೋದ್ರಿಂದ ನಿಮಗೆ ಸಾಧಾರಣ ಕೆಲವು ಶಬ್ದಗಳು ರಿಲೇಟೆಡ್, ಕನ್ನಡಕ್ಕೆ ರಿಲೇಟೆಡ್ ಶಬ್ದಗಳೇ ಇರ್ತದೆ. ಬಹುಶಃ ಇಂಟರ್ನೆಟ್ ಅಂಥ ಶಬ್ದಗಳನ್ನೆಲ್ಲ ನೀವು ಬರಿಬೋದು. ಹಾಗಂತ ಅದೇ ಪೂರ್ಣವಾಗಿ ಭಾಷೆಯನ್ನು ಏನಾಗಬಾರ್ದು, ಪ್ರಶ್ನೆ ಪತ್ರಿಕೆ ಉತ್ತರ ಪತ್ರಿಕೆಯಲ್ಲಿ ಬರೀ ಇಂಗ್ಲೀಷಲ್ಲೇ ಇರುವಂಥದ್ದಾಗಬಾರ್ದು. ಕೆಲವು ಬಹಳ ಕಷ್ಟದ ಶಬ್ದಗಳಿದ್ದರೆ ತೊಂದರೆ ಇಲ್ಲ ಅನಿಸ್ತದೆ. ಹಾಗಂತ ಅದಕ್ಕೆ ಪೂರಕವಾಗಿ ನೀವು ತಯಾರಿ ಮಾಡಿ. ಇನ್ನು ಟೈಮ್ ಉಂಟು, ಸುಮಾರು ಇನ್ನೂ 50-60 ದಿನಗಳು ಪರೀಕ್ಷೆಗೆ ಉಂಟು. ತಯಾರಿ ಮಾಡಿ, ಆದಷ್ಟು ಇಂಗ್ಲೀಷನ್ನು ಕಮ್ಮಿ ಮಾಡಿ. ತೀರಾ ಅನಿವಾರ್ಯ ಆದರೆ 1-2 ಶಬ್ದಗಳನ್ನು ಬಳಸೋದ್ರಿಂದ ಏನು ಸಮಸ್ಯೆ ಇಲ್ಲ. ಇನ್ನೊಂದು ಸ್ವಂತ ವಾಕ್ಯ ಮಾಡಿ ಬರಿಬಹುದಾ? ಈಗ ಒಂದು ಕರ್ನಾಟಕ ಗುಡ್.
ಪ್ರಶ್ನೆ ಒಳ್ಳೇದಿದೆ. ಯಾಕಂದ್ರೆ ಸ್ವಂತ ವಾಕ್ಯ ಮಾಡುವಂಥದ್ದು ಒಂದು ಕಲೆ ನಿಜವಾಗಿಯೂ. ಹಲೋ ಹಲೋ ಹೇಳಿ ಪ್ರಶ್ನೆ ತಗೊಳ್ಳುವ ಮುಂದೆ ಹೌದು, ಪ್ರಶ್ನೆ ತಗೊಳ್ಳುವ. ಹೇಳಿ ಪ್ರಶ್ನೆ ಹೇಳಿ. ಸರ್, ನನ್ನ ಹೆಸರು ಪ್ರಸನ್ನ ಕುಮಾರ್ ಅಂತ, ಗುತ್ತಿಗಾರಿಂದ. ಓಕೆ ಸರ್, ಒಂದು ಸಮಾಸದಲ್ಲಿ ನೀಲಕಂಠ ಅಂತ ಇದೆ ಸರ್. ಆ ನೀಲಕಂಠದಲ್ಲಿ ಬಹುರ್ವಿ ಸಮಾಸ, ಕರ್ಮಧಾರಯ ಸಮಾಸ ಎರಡನ್ನೂ ಸಹ ಕೊಟ್ಟಿರ್ತಾನಲ್ಲ ಆಪ್ಷನ್ಸ್ ಅನ್ನ. ಆಗ ನಾವು ಯಾವ್ದನ್ನ ನಾವು ಸೆಲೆಕ್ಟ್ ಮಾಡ್ಬೇಕಾಗ್ತದೆ ಅಂತ. ಈಗ ಮೊದಲನೇ ಪ್ರಶ್ನೆಗೆ ಒಂದು ಉತ್ತರ ಕೊಟ್ಬಿಡ್ತೇನೆ. ಅವರು ಸ್ವಂತ ವಾಕ್ಯದಲ್ಲಿ ನೆಕ್ಸ್ಟ್ ನಿಮಗೆ ಸ್ವಂತ ವಾಕ್ಯವನ್ನ ಖಂಡಿತ ಮಾಡ್ಬೋದು. ಯಾಕಂದ್ರೆ ಮೌಲ್ಯಾಂಕನ ಮಾಡುವಾಗ ನೀವು ಪುಸ್ತಕದಲ್ಲಿ ಬರೆಸಿರುವಂಥದ್ದು ಪುಸ್ತಕದಲ್ಲಿ ಇರುವಾಗೆ ಇರಬೇಕು ಅನ್ನೋ ನಿಯಮಗಳೇನು ಇಲ್ಲ. ಸ್ವಂತ ವಾಕ್ಯ ಮಾಡುವಂತಹ ಮಕ್ಕಳಲ್ಲಿ ಆ ಎಬಿಲಿಟಿ ಇದ್ದರೆ ಖಂಡಿತ ಸ್ವಂತ ವಾಕ್ಯದಲ್ಲೇ ಮಾಡಬೇಕು. ತುಂಬ ಒಳ್ಳೆಯದು. ಭಾಷಾ ಬೆಳವಣಿಗೆಯಲ್ಲೂ ಸಹ ಮತ್ತು ಉತ್ತರವನ್ನು ಬರೀಲಿಕ್ಕೆ ಅವನಿಗೆ ಸುಲಭ ಆಗ್ತದೆ. ಅದು ಒಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ ನೀವು ಕೇಳಿದ್ರು, ನೀಲಕಂಠ ಬಹುರ್ವಿ ಸಮಾಸದಲ್ಲೂ ಉಂಟು ಮತ್ತು ಕರ್ಮಧಾರಯದಲ್ಲೂ ಸಮಾಸದಲ್ಲೂ ಉಂಟು. ಅಲ್ಲಿ ವಿಗ್ರಹ ವಾಕ್ಯ ಮಾಡುವಾಗ ಬದಲಾವಣೆ ಆಗ್ತದೆ, ಅದನ್ನು ಗೊತ್ತಿದೆ ನಿಮಗೆ. ಮತ್ತೆ ಅಲ್ಲಿ ನಾವು ವಿಗ್ರಹ ಇದು ಮಾಡಲ್ವ ಸರ್, ಅಲ್ಲಿ ಬರೀ ಪ್ರಶ್ನೆ ಕೇಳ್ತೇನೆ ಸರ್. ಇಲ್ಲಿ ಕೇಳ್ತೇನೆ, ಅದಕ್ಕೆ ಕೇಳ್ತೇನೆ ಒಂದು ಉತ್ತರ. ನೀಲಕಂಠ ಶಬ್ದ ಈ ಸಮಾಸ ಉದಾಹರಣೆ ಅಂತ ಹೇಳ್ತೇನೆ. ಅಲ್ಲಿ ಏನು ಮಾಡ್ತಾರೆ ಅಂದರೆ, ಹೇಳ್ತೇನೆ ಅದಕ್ಕೆ, ಬಹುವಿಕಲ್ಪಿ ಪ್ರಶ್ನೆ ಕೇಳುವಾಗ ಸಾಮಾನ್ಯವಾಗಿ ಇಂಥ ಪ್ರಶ್ನೆಗಳು ಬಂದಾಗ ಅಲ್ಲಿ 4 ಆಯ್ಕೆಗಳನ್ನು ಕೊಡುವಾಗ ನಿಮಗೆ ಒಂದು ಆಯ್ಕೆಗಳನ್ನು ಮಾತ್ರ ಕೊಟ್ಟಿರ್ತಾರೆ, ಸರಿಯಾದದ್ದನ್ನು ಕೊಟ್ಟಿರ್ತಾರೆ. ಎರಡೂ ಆಯ್ಕೆ ಕೊಟ್ಟಿದ್ದಾನೆ ಸರ್, ಎರಡೂ ಶಬ್ದವನ್ನು ಕೊಟ್ಟಿದ್ದಾನೆ, ಬಹುರ್ವಿ ಕೊಟ್ಟಿದ್ದಾನೆ, ಕರ್ಮಧಾರಯ ಕೊಟ್ಟಿದ್ದಾನೆ. ಇದು ಇಲಾಖೆಯಿಂದ ಮಾಡಿದಂಥ ಕ್ವಶನ್ ಪೇಪರಲ್ಲಿ ಖಂಡಿತ ಇಂಥದ್ದು ಆಗುದಿಲ್ಲ. ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಅಂತೇಳಿ ಒಂದೊಂದು ವಾಕ್ಯ ವಸ್ತುನಿಷ್ಠವಾಗಿರುತ್ತೆ, ಅದಕ್ಕೊಂದು ಒಂದೇ ಉತ್ತರ ಮತ್ತೆ ಎರಡನೇ ಉತ್ತರ ಕೊಡಲ್ಲ. ಆ ರೀತಿಯಾದಂತಹ ಪ್ರಶ್ನೆಗಳು ನೀಲಕಂಠ ಕರ್ಮಧಾರಯಕ್ಕೆ ಅಂತಾನೆ ಕೇಳಿರ್ತಾರೆ, ಇಲ್ಲದಿದ್ರೆ ಬಹುರ್ವಿ ಅಂತಾನೆ ಕೇಳಿರ್ತಾರೆ. ಎರಡರಲ್ಲಿ ಆದ್ರೂ ಒಂದೇ ಇರುತ್ತೆ ಇಲಾಖೆಯಿಂದ ಬರುವಾಗ. ಎರಡು ರೀತಿಯಲ್ಲೂ ವಿಗ್ರಹ ವಾಕ್ಯ ಮಾಡಬಹುದು, ಎರಡಕ್ಕೂ ಉದಾಹರಣೆಯಾಗಿ ತೆಕ್ಕೊಳ್ಬಹುದು. ಆದ್ರೆ ಕೊಡುವಾಗ ಮಾತ್ರ ಅದರಲ್ಲಿ ಯಾವ್ದಾದ್ರು ಒಂದಕ್ಕೆ ಕೊಟ್ಟಿರ್ತಾರೆ, ಆಯ್ಕೆಗಳ ಮೇಲೆ ಅದು ಅವಲಂಬಿಸಿರ್ತದೆ. ಅದನ್ನ ಸ್ವಲ್ಪ ವಿದ್ಯಾರ್ಥಿಗಳಿಗೆ ತಿಳಿಸಬೇಕಾಗ್ತದೆ. ಮೊದಲ ಆಯ್ಕೆ ಯಾವುದುಂಟು ಅದೇ ಫೈನಲ್. ಬರಲ್ಲ ಸರ್, ಹಾಗೆ ಬರಲ್ಲ. ಬಂದ್ರೆ ಮೊದಲ ಆಯ್ಕೆ ಫೈನಲ್ ಮಾಡಿ. ಚಿಕ್ಕಮಗಳೂರು ಜಿಲ್ಲೆಯ ಪೇಪರ್ 4ರಲ್ಲಿ ಈ ತರ ಇದೆ ಸರ್. ಅದು ಇಲಾಖೆಯಲ್ಲಿ ಬರೋದಿಲ್ಲ, ಪತ್ರಿಕೆಯಲ್ಲಿ ಆ ರೀತಿಯಾದಂತದ್ದನ್ನು ಕೇಳೋದೇ ಇಲ್ಲ. ಅಂತಿಮ ಪ್ರಶ್ನೆ ಪತ್ರಿಕೆಯಲ್ಲಿ ಈ ರೀತಿಯ ಗೊಂದಲಕಾರಿ ಪ್ರಶ್ನೆಗಳು ಇರೋದಿಲ್ಲ. ಈಗ ಶಾಲಾ ಹಂತ ಅಥವಾ ಬೇರೆ ಹಂತದಲ್ಲಿ ಮಾಡುವಾಗ ವಿದ್ಯಾರ್ಥಿಗಳಿಗೆ ಅದರ ಬಗ್ಗೆ ಒಂದು ಅವೇರ್ನೆಸ್ ಉಂಟಾಗಲಿ ಅನ್ನೋ ಕಾರಣಕ್ಕೆ ಅಂತ ಒಂದು ಪ್ರಶ್ನೆಯನ್ನು ಸೇರಿಸಿ ಕೊಟ್ಟಿದ್ದಿರಬಹುದು. ಅದರ ಬಗ್ಗೆ ವಿದ್ಯಾರ್ಥಿಗಳಿಗೆ ಒಂದು ತಿಳುವಳಿಕೆಯನ್ನು ತಾವು ಹೇಳಿ. ಅಂತಿಮ ಆ ರೀತಿಯ ಗೊಂದಲಕಾರಿಯಾಗಿರ್ತಕ್ಕಂಥ ಪ್ರಶ್ನೆಗಳು 100ಕ್ಕೆ 100 ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡುವಂಥ ಶಿಕ್ಷಕರಿಗೂ ಕೂಡ ಆ ಬಗ್ಗೆ ಅರಿವಿರ್ತದೆ ಅನ್ನುವಂಥದ್ದು. ಅನಗತ್ಯ ಗೊಂದಲ ಖಂಡಿತ ಉಂಟಾಗುವುದಿಲ್ಲ ಅಂತ. ಹೌದು. ಮುಂದಿನ ಕರೆಗೆ ಹೋಗುವ. ಹಲೋ. ಹೇಳಿ ನಿಮ್ಮ ಹೆಸರೇನು, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನನ್ನ ಹೆಸರು ಅಂಬಿಕಾ ಅಂತ, ಸರ್ಕಾರಿ ಪ್ರೌಢಶಾಲೆ ಆಲದಂಗಡಿಯಿಂದ. ಅಂಬಿಕಾ ಆಲದಂಗಡಿಯಿಂದ. ಹೇಳಿ ನಿಮ್ಮ ಪ್ರಶ್ನೆಯನ್ನ. ಅನುವಾದ ಪಾಠದ ಮಧ್ಯದಿಂದ ಬರ್ತದೆ ಅಥವಾ ಅಭ್ಯಾಸದಲ್ಲಿ ಇರೋದು ಬರ್ತದೆ ಸರ್? ಅನುವಾದ ಪಾಠದ ಮಧ್ಯ ಅಥವಾ ಅಭ್ಯಾಸದಿಂದ ಬರ್ತದ ಅನ್ನುವಂಥದ್ದು. ಹೌದು. ಅನುವಾದ ಸಾಮಾನ್ಯವಾಗಿ ಹೇಳಿದ್ದಾರೆ ಸರ್, ಹೇಳಿದ್ದಾರೆ ಅನಿಲ್ ಸರ್, ನಿಮ್ಗೆ ಈಗಾಗಲೇ ಹೇಳಿದ್ದಾರೆ ಅದು ಅನುವಾದದ ಬಗ್ಗೆ. ಆದರೆ ಪಾಠದ ಮಧ್ಯೆ ಬರ್ತದೆ. ಯಾಕಂದರೆ ಪಾಠದ ಅಭ್ಯಾಸದಲ್ಲಿರುವಂತಹ ವಾಕ್ಯಗಳು ಸಾಮಾನ್ಯವಾಗಿ 3 ವಾಕ್ಯಗಳು ರಿಲೇಟೆಡ್ ಆಗಿ ಹೋಗುವುದಿಲ್ಲ, ಒಂದೊಂದಕ್ಕೆ ಸಂಬಂಧ ಕಲ್ಪಿತವಾಗಿ ಹೋಗುವುದಿಲ್ಲ. ಒಂದೊಂದು ಅನುವಾದವೂ ಸಹ ಬೇರೆ ಬೇರೆ ಉಂಟಲ್ಲಿ. ಹಾಗಾಗಿ ಪಾಠದ ಒಳಗಿಂದ ಮತ್ತು ಅಭ್ಯಾಸದ ಹೊರಗಿದೆಯಲ್ಲ, ಅಭ್ಯಾಸದ ಅಂದರೆ ನಿಮ್ಮ ಪಠ್ಯಪುಸ್ತಕದಲ್ಲಿರುವಂಥದ್ದು, ಅದಕ್ಕೆ ರಿಲೇಟೆಡ್ ಆಗಿಯೇ ಕೇಳ್ಬೋದು. ಪಾಠದ ಒಳಗಿಂದ ಕೇಳ್ತಾರೆ. ಹೌದು. ಸರ್, ನಾವು ಇನ್ನೊಂದು 2 ಕರೆಯನ್ನು ಮಾತ್ರ ತಗೊಳ್ಬೇಕೆ ಸಾಧ್ಯ ಇದೆ, ಸಮಯ ಮುಗಿತಾ ಬಂತು. ಹಲೋ, ಮುಂದಿನ ಕರೆಗೆ ಹೋಗುವ. ಹಲೋ. ಹೇಳಿ ನಿಮ್ಮ ಪ್ರಶ್ನೆಗಳನ್ನ ಕೇಳಿ. ನೀವು ಯಾರು, ಎಲ್ಲಿಂದ ಮಾತಾಡ್ತಿದ್ರಿ? ನಾನು ಸಹದ, ಸಂತ ವಿಕ್ಟರ ಬಾಲಿಕಾ ಪ್ರೌಢಶಾಲೆ ಪುತ್ತೂರಿಂದ ಮಾತನಾಡುವುದು. ಪುತ್ತೂರಿಂದ. ನನ್ನ ಪ್ರಶ್ನೆ, ನಾವು ಪ್ರಬಂಧಕ್ಕೆ ಮ್ಯಾಕ್ಸಿಮಮ್ ಎಷ್ಟು ಸೆಂಟೆನ್ಸ್ ಬರೀಬೇಕು ಹಾಗೂ ಮಿನಿಮಮ್ ಎಷ್ಟು ಸೆಂಟೆನ್ಸ್ ಬರೀಬೇಕು? ಖಂಡಿತ ಉತ್ತರವನ್ನ ಹೇಳ್ತೇವೆ. ಈಗ ಅಲ್ಲಿ ಅಂಕಗಳಿಗೆ ಅನುಗುಣವಾಗಿ ನೋಡ್ತಾ ಹೋದರೆ ಅದು 4 ಅಂಕಕ್ಕೆ ಸಿಗುವಂಥದ್ದು.
ಹಾಗಾಗಿ ನಾವಲ್ಲಿ ಅವರು ಆಧಾರ ಬಿಂದುಗಳನ್ನು ಕೊಡ್ತಾ ಹೋಗ್ತಾರಲ್ಲ, ಪ್ರತಿಯೊಂದು ಆಧಾರ ಬಿಂದಿಗೂ ಒಂದೊಂದು 3 ವಾಕ್ಯಗಳಿಗೆ ಅನುಗುಣವಾಗಿ ಬರಿತಾ ಹೋದರೂ ಕೂಡ ಒಂದು 15 ವಾಕ್ಯಗಳು ಆಗುತ್ತೆ. ಆಗ ಒಂದು 15ರಿಂದ ಒಂದು 20 ಒಳಗಿನ ಅಷ್ಟು ಬರೆದು ಸಾಕು. ಮತ್ತು ದೀರ್ಘ ಬೇಡ, ಏನು ಅಂಶಗಳಿದೆಯೋ ಆ ಅಂಶಗಳಿಗೆ ಅನುಗುಣವಾಗಿ ಆ ಪಾಯಿಂಟ್ಸ್ಗಳು ಇರ್ತಾ ಹೋದರೂ ಕೂಡ ಸಾಕಮ್ಮ. ಇದು ಕೊನೆ ಕರೆ ಒಂದು ತಗೊಳ್ಳುವ ಸರ್. ಕೊನೆ ಕರೆ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ. ನಾವು ಶ್ರೀ ಶಾರದಾ ಹೆಣ್ಣು ಮಕ್ಕಳ ಪ್ರೌಢಶಾಲೆ ಸುಳ್ಯದಿಂದ ಮಾತಾಡ್ತಿದ್ದೇವೆ. ಹೆಸರೇನು? ಶ್ರುತಿ ಅಂತ. ಹೇಳಿ ಶ್ರುತಿ, ಏನ್ ನಿಮ್ಮ ಪ್ರಶ್ನೆ? 24 ಮಾರ್ಕಿನ ಪ್ರಶ್ನೆಗಳಿಗೆ ನಾವು ಪಾಯಿಂಟ್ ವೈಸ್ ಬರ್ದ್ರೆ ಆಗ್ತದಾ? ಪಾಯಿಂಟ್ ಮಾಡಿ ಬರಿಬೋದಾ ಅನ್ನುವಂಥದ್ದು. 2-3 ವಾಕ್ಯ 2 ಅಥವಾ 4 ಅಂಕದ ಪ್ರಶ್ನೆಗಳಿಗೆ ಪಾಯಿಂಟ್ಗಳನ್ನ ಮಾಡಬಹುದಾ? ನಿಜ ವಿಶೇಷ ಪ್ರಶ್ನೆ, ಒಳ್ಳೆ ಚೆನ್ನಾಗಿ ಆಲೋಚನೆ ಮಾಡಿದ್ದಾರೆ. ಪ್ರಶ್ನೆಗಳನ್ನು ಈಗಾಗಲೇ 4 ಮಾರ್ಕಿನ ಪ್ರಶ್ನೆಗಳನ್ನು ಬರೆಯುವಾಗ ಸಾಮಾನ್ಯವಾಗಿ ಅಲ್ಲಿ ಕೊಟ್ಟಿರುವಂಥದ್ದು ವಾಕ್ಯೊಮ್ಮೆ ಉತ್ತರಲಿಕ್ಕೆ ಅಂತಲೇ ಕೊಡ್ತಾರೆ. ಆದರೆ ಮೌಲ್ಯಾಂಕನದಲ್ಲಿ ಪರಿಗಣಿಸ್ಬೋದು, ಅದನ್ನು ನಾವು ಗ್ಯಾರಂಟಿ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ವಾಕ್ಯದಲ್ಲಿ ಬರೆದ್ರೆ ಒಳ್ಳೆಯದು. ಅದನ್ನು ಪಾಯಿಂಟ್ಸ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಬರೆದ್ರೆ ವಾಕ್ಯವನ್ನೇ ಓಕೆ. ಆದಷ್ಟು ವಾಕ್ಯ ರೂಪದಲ್ಲಿ ಬರೆಯೋದು ಸೂಕ್ತ ಅನ್ನುವಂಥದ್ದು. ಪಾಯಿಂಟ್ ಆಗಿ ಬರೆದ್ರೂ ಕೂಡ ಮೌಲ್ಯಮಾಪನಕ್ಕೆ ತೆಗೆದುಕೊಳ್ತಾರೆ, ಕನ್ಸಿಡರ್ ಮಾಡ್ತಾರೆ. ಸರಿ. ಮಹೇಶ್ ಅವರೇ ಮತ್ತು ಅನಿಲ್ ಅವರಿದ್ದ ತನಕ ನಮ್ಮ ವಿದ್ಯಾರ್ಥಿಗಳಲ್ಲಿ ಹಿಂದಿ ವಿಷಯದ ಕುರಿತಾಗಿರುವಂತಹ ಅನುಮಾನ, ಪ್ರಶ್ನೆ ಮತ್ತು ಆತಂಕಗಳಿಗೆ ತುಂಬ ಸೂಕ್ತವಾದಂತಹ ಪರಿಹಾರವನ್ನು ಹೇಳಿದ್ರಿ. ನಿಮಗೆ ಧನ್ಯವಾದಗಳು. ಶಮಂತ್ ಅವರೇ, ಈಗ ನಾಡಿದ್ದು ನಮ್ಮ ಈ ಫೋನಿನ ಕಾರ್ಯಕ್ರಮದಲ್ಲಿ ಸಣ್ಣ ಬದಲಾವಣೆ ಇದೆಯಲ್ಲ, ಅದನ್ನ ಬಗ್ಗೆ ದಯವಿಟ್ಟು ಇನ್ನೊಮ್ಮೆ ಹೇಳಿ. ಓಕೆ ಸರ್, ಖಂಡಿತವಾಗಿಯೂ. ಈಗಾಗಲೇ ನಾವು ಕಾರ್ಯಕ್ರಮದ ಆರಂಭದಲ್ಲಿ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ವಿ. ಮತ್ತೊಮ್ಮೆ ಅದನ್ನು ಇಲ್ಲಿ ರಿಪೀಟ್ ಮಾಡ್ತಾ ಇದ್ದೇನೆ. ಈಗಾಗಲೇ ಸರ್ಕಾರದ ಮಾರ್ಗಸೂಚಿಯಂತೆ ಈಗ ಬೇರೆ ಬೇರೆ ರಿಸ್ಟ್ರಿಕ್ಷನ್ಗಳನ್ನು ಇವತ್ತು ಸರ್ಕಾರ ಹಾಕಿದೆ. ಸೊ ಆ ಕಾರಣಕ್ಕಾಗಿ ಬಹುಶಃ ನಾಳೆಯಿಂದ ವಿದ್ಯಾರ್ಥಿಗಳು ಶಾಲೆಗೆ ಬರಲಿಕ್ಕಿಲ್ಲ ಅನ್ನುವಂಥದ್ದು. ಸೊ ಇಂಥ ಸಂದರ್ಭ ಈಗ ಉದ್ಭವ ಆಗಿರೋದ್ರಿಂದ ವಿದ್ಯಾರ್ಥಿಗಳೇ, ಒಂದು ನಿಮಗೆ ಇಲಾಖೆ ಸೂಚನೆ ಕೊಡುವಂಥದ್ದೇನು ಅಂತ ಹೇಳಿದರೆ, ಪ್ರಪ್ರಥಮವಾಗಿ ನೀವು ಈ ಕೋವಿಡ್ ಸುರಕ್ಷತಾ ನಿಯಮಗಳನ್ನು ಈಗಾಗಲೇ ಶಾಲೆಯಲ್ಲಿ ಅದನ್ನು ಪಾಲಿಸ್ತಾ ಇದ್ರಿ, ನಿಮ್ಮ ಮನೆಯಲ್ಲಿಯೂ ಕೂಡ ಅವುಗಳನ್ನು ಪಾಲಿಸಬೇಕು ಅನ್ನುವಂಥದ್ದು. ಮಾಸ್ಕ್ ಧರಿಸುವಂಥದ್ದು, ಹಾಗೆಯೇ ಸ್ಯಾನಿಟೈಸರ್ ಮುಖಾಂತರ ಸ್ಯಾನಿಟೈಸೇಷನ್ ಮಾಡಿಕೊಳ್ಳುವಂಥದ್ದು, ಮತ್ತು ಸೋಷಿಯಲ್ ಡಿಸ್ಟೆನ್ಸನ್ನು ಕಾಪಾಡಿಕೊಳ್ಳುವಂಥದ್ದು. ಈ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಯಾಕೆ ಅಂತ ಹೇಳಿದರೆ ಆರೋಗ್ಯ ಅನ್ನುವಂಥದ್ದು ಮುಖ್ಯ, ಬಹಳ. ಅದರಲ್ಲೂ ಮುಖ್ಯವಾಗಿ ಮಕ್ಕಳ, ಈಗ ನೀವು ಶಾಲೆಗೆ ಹೋಗದೆ ಬೇರೇನೂ ಮಾಡದೆ ಮಲ್ಲಿರ್ತೀರಿ, ದಯವಿಟ್ಟು ಪುನಃ ಹೇಳ್ತೇನೆ, ದಯವಿಟ್ಟು ಜಂಕ್ ಫುಡ್ ಇತ್ಯಾದಿಗಳಿಗೆ ಮನಸ್ಸನ್ನು ಕೊಡಬೇಡಿ. ಸುಮ್ಮನೆ ಕೂತಾಗ ಏನಾದರೂ ತಿಂತಾ ಇರಬೇಕು ಅನಿಸುತ್ತದೆ, ಆದರೆ ದಯವಿಟ್ಟು ನಿಮ್ಮ ನಾಲಿಗೆ ಚಪಲವನ್ನು ಆದಷ್ಟು ನಿಯಂತ್ರಣದಲ್ಲಿ ಇಟ್ಟು ನಿಮ್ಮ ಆರೋಗ್ಯನ ಕಾಪಾಡಿಕೊಳ್ಳಿ. ಹಾಗೇನೆ ಈ ನಿಮ್ಗಾಗಲೇ ಹೇಳಿದ ಹಾಗೇನೆ 24ರಂದು ನಡೀಬೇಕಿದ್ದಂತಹ ಸಮಾಜ ವಿಜ್ಞಾನದ ಫೋನ್ ಇನ್ ಕಾರ್ಯಕ್ರಮವನ್ನು ನಾವು 27ನೇ ತಾರೀಕು 11 ಗಂಟೆಗೆ ನಾವು ನಡೆಸ್ತಾ ಇದ್ದೇವೆ. ಹಾಗೇನೆ ಉಳಿದ ಯಾವುದೇ ವೇಳಾಪಟ್ಟಿಯಲ್ಲಿ ಬದಲಾವಣೆ ಇಲ್ಲ. ನೀವು ಮನೆಯಿಂದಲೇ ಈ ಕಾರ್ಯಕ್ರಮವನ್ನು ಆಲಿಸಬೇಕು. ಇಲ್ಲಿ ಹೇಳ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನು ನೀವು ಮರೀದೇನೆ ನೋಟ್ ಮಾಡ್ಕೊಳ್ಬೇಕು. ಹಾಗೆಯೇ ನಿಮ್ಮಲ್ಲಿ ಏನು ಈ ವಿಷಯದ ಬಗ್ಗೆ ಅನುಮಾನಗಳಿದೆ, ಸೊ ಅವುಗಳನ್ನು ನೀವು ಕರೆ ಮಾಡಿ ಫೋನ್ ಮುಖಾಂತರ ನೀವು ಇಲ್ಲಿರ್ತಕ್ಕಂಥ ಶಿಕ್ಷಕರಲ್ಲಿ ನೀವು ಕೇಳಬೇಕು ಅನ್ನುವಂಥದ್ದು. ಸೊ ಫೋನ್ ಲೈನ್ ಬ್ಯುಸಿ ಇರ್ಬೋದು, ಆದ್ರೂ ಪುನಃ ಪ್ರಯತ್ನ ಪಟ್ಟರೆ ಖಂಡಿತವಾಗಿಯೂ ಆ ವಿದ್ಯಾರ್ಥಿಗಳಿಗೆ ಸಿಗ್ತದೆ ಅನ್ನುವಂಥದ್ದು. ಮೇಲಾಗಿ ಒಬ್ಬ ವಿದ್ಯಾರ್ಥಿಯ ಪ್ರಶ್ನೆ 10 ವಿದ್ಯಾರ್ಥಿಗಳ ಪ್ರಶ್ನೆನೂ ಕೂಡ ಆಗಿತ್ತು. ಕಾರ್ಯಕ್ರಮ ದಯವಿಟ್ಟು ಕೇಳಬೇಕು. ನಿಮ್ಮ ಪ್ರಶ್ನೆಗೆ ಉತ್ತರ ಇನ್ನೊಬ್ಬರ ಪ್ರಶ್ನೆ ಸಿಗ್ತಿರ್ಬೋದು, ಖಂಡಿತವಾಗಿ. ಹಾಗಾಗಿ ನಿಮಗೆ ದೂರವಾಣಿ ಸಂಖ್ಯೆಗಳನ್ನು ಇನ್ನೊಮ್ಮೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ದಯವಿಟ್ಟು ನೀವು ನೋಟ್ ಮಾಡ್ಕೊಳ್ಬೇಕು ವಿದ್ಯಾರ್ಥಿಗಳು. ಶಿಕ್ಷಕರು ಕೂಡ ಈ ಬಗ್ಗೆ ವಿದ್ಯಾರ್ಥಿಗಳಿಗೆ ಸೂಚನೆಯನ್ನು ಕೊಡಬೇಕು. STD ಕೋಡ್ ಸಂಖ್ಯೆ 0824, ಫೋನ್ ಸಂಖ್ಯೆ 22119999, ಹಾಗೆಯೇ ಮತ್ತೊಂದು ಸಂಖ್ಯೆ 2222611, ಹಾಗೆಯೇ ಮೂರನೆಯ ಫೋನ್ ಸಂಖ್ಯೆ 222361111, ಮೊಬೈಲ್ ಸಂಖ್ಯೆ 8277038000. ಈ ಫೋನ್ ಸಂಖ್ಯೆಗಳಿಗೆ ವಿದ್ಯಾರ್ಥಿಗಳು ಕರೆ ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾ, ನಿಮಗೆಲ್ಲರಿಗೂ ಪರೀಕ್ಷೆ ತುಂಬ ಒಳ್ಳೆ ರೀತಿಯಲ್ಲಿ ನಡೀಲಿ, ನಿಮ್ಮ ಭವಿಷ್ಯ ಉಜ್ವಲ ಆಗಲಿ ಅಂತ ಹಾರೈಸ್ತೇನೆ. ಕೋವಿಡ್ ಬಗ್ಗೆ ಎಷ್ಟು ಎಚ್ಚರಬೇಕು ಅಷ್ಟಿರಲಿ, ಆದರೆ ನಮ್ಮ ಆಶಾವಾದವನ್ನು ಕಳ್ಕೊಳ್ಳೋ ರೀತಿಯಲ್ಲಿ ಕೋವಿಡನ್ನು ತಗೊಳ್ಬೇಡಿ. ನಿಮಗೆಲ್ಲ ಒಳ್ಳೆಯದಾಗಲಿ. ನಾಳೆಯ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ಕಾರ. ಬಾನುಲಿ ಶಾಲೆ, ಬಾನತರಂಗದ ಶಾಲೆ, ಕಲಿಕೆಯ ಶಾಲೆ, ಜ್ಞಾನ ಗಂಗೆಯ ಶಾಲೆ.
ಬಾನುಲಿ ಶಾಲೆ ಬಾನತರಂಗದ ಶಾಲೆ ಕಲಿಕೆಯ ಶಾಲೆ ಜ್ಞಾನ ಗಂಗೆಯ ಶಾಲೆ ಕಲಿಯೋಣ ಬನ್ನಿ ಗೆಳೆಯರೇ ತಿಳಿಯೋಣ ಬನ್ನಿ ಗೆಳೆಯರೇ ಕಲಿಯೋಣ ಬನ್ನಿ